Hello, Namaskara. Welcome to my channel. I hope all are doing well. ಸೊ ಇವತ್ತು ವಾರದ ರೀಡಿಂಗ್ ಅಂತ ಮಾಡೋಣ. ನಾನು ಅಗ್ನಿ ತತ್ವ, ವಾಯು ತತ್ವ ಅಂತ ಈ ಥರ ಹಾಕ್ತಿದ್ದೆ ನಾನು. ಸೊ ಈಗೇನು ಮಾಡ್ತೇನೆ ಅಂತಂದ್ರೆ ಈ ರೀಡಿಂಗ್ದೊಳಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ರೇಟ್ ಹಂಗೆ ಮಾಡಿಬಿಡ್ತೇನೆ. ಯಾಕಂದ್ರೆ ನನಗೆ ಅನಿಸಿಮಟ್ಟಿಗೆ ಅದು ಭಾಳ ಮಂದಿಗೆ ತಿಳಿತಿರ್ಲಿಲ್ಲ ಕಾಣ್ತೈತಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ರು ಬಹುತೇಕ ಅವ್ರು ಅದ್ರ ಕಡೆ ಲಕ್ಷ ಕೊಡ್ತಿರ್ಲಿಲ್ಲ, ಸರಿ ಹಂಗೆ ಕೇಳ್ತಿರ್ಲಿಲ್ಲ. ಸೊ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಮಂಡೇ ಟು ಸಂಡೇ ಏನು ಫೇಸಸ್ ನೀವು ದಾಟಬಹುದು ಅಂತ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ಈಗ ಮೇಷರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ? So bottom of the deck, Ace of Swords and Knight of Cups. ಓಕೆ, ಈ ವಾರ ಎಲ್ಲ ನೀವು ಮೆಂಟಲ್ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡಬಹುದು ಮೇಷರಾಶಿಯವರಿಗಾಗಿ. ಓಕೆ ನೋಡಿ, ಇದು ನಾನು ಚಾರ್ಟ್ ಹಾಕಿದ್ದೆ ಮೇಷರಾಶಿಗಾಗಿ. ಈಗ ಸದ್ಯ ಕರೆಂಟ್ ಪೊಸಿಷನ್ದೊಳಗೆ ಏನಿದೆ ಅಂತಂದೇಳಿ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ನಿಮ್ಮ ಲೈಫ್ನಲ್ಲಿ ಯಾರಾದರೂ ಹಳಿ ಸಂಬಂಧ, ಯಾವುದಾದ್ರೂ ಹಳಿ ಸಂಬಂಧ ಮತ್ತೆ ವಾಪಸ್ ಬರ್ಬೋದಾ? ಅದು ಪ್ರೀತಿಗೆ ಪಾತ್ರರಾದವ್ರು ಇರ್ಬೋದು, ಯಾರಾದರೂ ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ಲವರ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಯಾವುದೋ ಒಂದು ರಿಲೇಷನ್ ವಾಪಸ್ ಬರ್ತಾ ಇದೆ. ಯಾಕಂತಂತಂದ್ರೆ ಈಗಿನ ಪ್ಲಾನೆಟರಿ ಪೊಸಿಷನ್ ಹಂಗೆ ಐತಿ. ವೀನಸ್ ಫಸ್ಟ್ ಹೌಸ್ ಐತಿ, ಫಿಫ್ತ್ ಹೌಸ್ ಕೇತು ಐತಿ. ಕೇತು ಅಂತಂತಂದ್ರೆ ಓಲ್ಡ್, ವೀನಸ್ ಅಂತಂತಂದರೆ ಬಾಡಿಗೆ ಸಂಬಂಧಪಟ್ಟಂಥದ್ದು, ಮಟೀರಿಯಲ್ ಲೈಫಿಗೆ ಸಂಬಂಧಪಟ್ಟಂಥದ್ದು, ಅಥವಾ ಒಂದು ವ್ಯಕ್ತಿಯ ಅಪಿಯರೆನ್ಸ್ ಅನ್ರಿ, ಈ ಥರದ ವಿಷಯಗಳನ್ನು ಇದೆಲ್ಲ ಸಿಗ್ನಿಫೈ ಮಾಡ್ತೈತಿ. ಅಂತಂದರೆ ಇದರ ಅರ್ಥ ಯಾರಾದರೂ ಮನುಷ್ಯರಿರಬೇಕು. ಸೊ ಅದಕ್ಕೆ ತಕ್ಕಂಗೆ ಇಲ್ಲಿ ಕಾರ್ಡನ್ನು ಹಾಗೆ ಬಂದಿದೆ ನೋಡ್ರಿ. ಸಿ, ದಿಸ್ ಈಸ್ ಅ ರಿಯೂನಿಯನ್ ಕಾರ್ಡಿನು ಆ್ಯಂಡ್ ದಿಸ್ ಈಸ್ ಅ ಲವರ್ಸ್ ಕಾರ್ಡ್. ಸೊ ಈಗ ರೀಡ್ ಮಾಡೋಣ ಏನಿದೆ ಅಂಥೇಳಿ. ಸೊ ಮೇಷರಾಶಿಗಾಗಿ ಏನು ರೀಡಿಂಗ್ ಇದೆ ಅಂತ ನೋಡೋಣ. ಓಕೆ, ಈ ವಾರ ಬಾಟಮ್ ಆಫ್ ದ ಡೆಕ್ ಏನೈತಿ ಅಂದರೆ ಏಸ್ ಆಫ್ ಸೋರ್ಡ್ಸ್. ಒಳ್ಳೆ ವಿಚಾರಗಳಿರ್ತಾವೆ. ವಿಚಾರಗಳನ್ನು ಸರಿಯಂಗೆ ನೀವು ಪ್ಲ್ಯಾನ್ ಮಾಡ್ತೀರಿ. ಯಾಕಂತಂದ್ರೆ ಕರಿಯರ್ ರಿಲೇಟೆಡ್ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ನೀವೇನು ಮಾಡ್ತೀರಿ ಅಂತಂದ್ರೆ ಗಡಿಬಿಡಿಯಿಂದ ಯಾವುದೇ ಡಿಸಿಷನ್ಸ್ ತೊಗೊಳಂಗಿಲ್ಲ. ಸರಿಯಂಗೆ ಡಿಸಿಷನ್ಸ್ ತೊಗೋತೀರಿ. ಪ್ಲ್ಯಾನ್ಫುಲಿ ಡಿಸೈಡ್ ಮಾಡ್ತೀರಿ ನೀವು. ಆಮೇಲೆ ಕೆಲಸಕ್ಕೆ ಮುಂದೆ ಹೋಗ್ತೀರಿ. ಓಕೆ, ಆಮೇಲೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಭಾಳ ಹೆಚ್ಚಿಗೆ ಆಗಿರ್ತೈತೆ. ಅಂದ್ರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಈ ಸರ್ತೆ ಗೈಡ್ ಮಾಡ್ತೈತಿ. ಈ ವಾರದೊಳಗೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂಥರ ಅನ್ನಿಸ್ತೈತಿ, ಯಾರೋ ಒಬ್ಬರು ನಮ್ಮನ್ನು ಭೇಟಿಯಾಗಿ ಬರ್ತಾರೆ, ಏನೋ ಒಂದು ಹಳಿ ಯಾವುದಾದ್ರೂ ವಿಷಯ ರೀಕಾಲ್ ಆಗುವಂಥದ್ದು. ಅದು ಮೆಮೊರೀಸ್ ಇರ್ಬೋದು, ಅಥವಾ ಯಾರಾದರೂ ಒಂದು ಗಿಫ್ಟ್ ಕೊಡ್ಬೋದು, ಅಥವಾ ಹಿಂಗೂ ಆಗ್ಬೋದಲ್ಲ. ನೀವು ಕೆಲಸ ಮಾಡುವಂಥ ಜಾಗದೊಳಗೆ ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಅಥವಾ ಹಳೀದೇನಾದರೂ ಜಾಬ್ ಇರಬಹುದು, ವಿಷಯ, ವ್ಯಕ್ತಿ, ವಸ್ತು, ಮೂರಲ್ಲಿ ಯಾವುದಾದ್ರೂ ಒಂದಿರ್ಬೋದು. ಅದನ್ನು ನೀವು ಬಿಟ್ಟಿರ್ಬೋದು. ಏನೋ ಮನಸ್ಸಿಗೆ ನೋವಾಗಿ, ಏನೋ ಹಾರ್ಟ್ ಬ್ರೇಕ್ ಆಗಿ ಕೆಲವೊಂದಿಷ್ಟು ವಿಷಯಗಳ ನಡೆದಿರ್ತಾವೆ. ಅಂಥಲ್ಲಿಂದ ವಾಪಸ್ ನಿಮಗೆ ಅವರು ಕಾಲ್ ಮಾಡ್ಬೋದು, ಬನ್ನಿ ವಾಪಸ್ ಜಾಬಿಗೆ ನೀವು ಅಂತಂದು ಹೇಳಿ. ಯಾಕಂದ್ರೆ ನಿಮ್ಮನ್ನು ಅವಕಾಶಗಳು ಹುಡ್ಕೊಂಡು ಬರ್ತಾವೆ ಕರಿಯರ್ದೊಳಗೆ. ಲವ್ ಲೈಫ್ ನಿಮ್ಮದು ಚಲೋ ಇರ್ತೈತಿ, ಒಂಥರ ಹಾರ್ಮನಿ ಇದ್ದಂಗೆ ಇರ್ತೈತಿ. ಪಾರ್ಟ್ನರ್ಸ್ ಜೊತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬೆಳಿತೈತಿ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಈ ಸತ್ಯ ಕ್ಲಿಯರ್ ಆಗುವಂಥದ್ದು. ಯಾಕಂದ್ರೆ ಮೆಂಟಲ್ ಕ್ಲಾರಿಟಿ ಇರ್ತೈತಿ. ನೀವು ಬಿಸ್ನೆಸ್ ಬದಲಾಗಿ ನೀವೇನಾದರೂ ವಿಚಾರ ಮಾಡ್ತಾ ಇದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ ಅನ್ಕೋರಿ, ಅಥವಾ ಯಾರಾದರೂ ಒಬ್ಬರು ಪಾರ್ಟ್ನರ್ಶಿಪ್ದೊಳಗೆ ಬಿಸ್ನೆಸ್ ಏನಾದರೂ ನಿಮಗೆ ಆಫರ್ ಮಾಡೋಕ್ಕೆ ಬರ್ಬೋದು. ಆ ಥರದ ವಿಷಯ ನಡೀಬೋದು. ಇನ್ ಬಿಟ್ವೀನ್ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ನಿಮ್ಮಲ್ಲೇ ನಡೆದ್ರೂ ಸಹಿತ ನೀವೇನು ಅನ್ಕೋಬೇಕು ಅಂತಂತಂದ್ರೆ ಇಟ್ಸ್ ಅ ಕಾರ್ಮಿಕ್ ಡೆಟ್, ಮತ್ತೊಂದೇನೂ ಅಲ್ಲ. ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂತ ಹಾರ್ಟ್ ಬ್ರೇಕ್ ಆಗ್ತಾವೆ. ಕೆಲವೊಂದಿಷ್ಟು ವಿಷಯಗಳು ನಮಗೆ ಕಲಸಾಕನ ಬಂದಿರ್ತಾವೆ ವಿಷಯಗಳನ್ನು. ಆ ವಿಷಯಗಳನ್ನು ನಾವು ಕಲ್ತಿರಂಗಿಲ್ಲ ನಮ್ಮ ಲೈಫ್ದೊಳಗೆ. ನಮಗೆ ಅದೊಂದು ಲೆಸನ್. ಅದನ್ನು ತೊಗೊಂಡು ನೀವು ಸರಿಯಾಗಿ ಮುಂದೆ ದಾಟಿ ಹೋಗ್ತೀರಿ. ಸೊ ಈ ವಾರ ನೀವು ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಷರಾಶಿಯವರು.
ಸ್ಪೆಷಲಿ ನನಗನ್ಸಿದ ಮಟ್ಟಿಗೆ ಈ ಸದ್ಯ ಇರುವಂಥ ಪ್ಲಾನೆಟರಿ ಪೊಸಿಷನ್ ನೋಡಿದ್ರೆ ಫಸ್ಟ್ ಹೌಸ್ ವೀನಸ್, ಫಿಫ್ತ್ ಹೌಸ್ ಕೇತು ಅಂತಂತಂದರೆ ಯಾರಾದರೂ ಹಳಿ ರಿಲೇಷನ್ ಏನಾದರೂ ವಾಪಸ್ ಬರುವಂಥದ್ದು. ಅದು ಯಾವುದೇ ಆಗಿರ್ಬೋದು, ಬರೀ ಮೇಲ್ ಫೀಮೇಲ್ ಅಂತಂತಲ್ಲ, ಒಂದೇ ಥರದ ಸಂಬಂಧ ಅಂತಂತಲ್ಲ, ಯಾವುದೇ ಸಂಬಂಧಗಳು ಹಳಿದು ಯಾರಾದರೂ ಫ್ರೆಂಡ್ ಇರ್ಬೋದು, ಅವ್ರು ಬರ್ಬೋದು ನಿಮ್ಮನ್ನು ಭೇಟಿಯಾಗಕ್ಕಂತಂದು ಹೇಳಿ. ಅಥವಾ ಯಾವುದೋ ವಿಷಯದೊಳಗೆ ಹಿಂಗಾಗಿರ್ಬೋದಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಇಬ್ಬರು ಫ್ರೆಂಡ್ಸ್ ನಡಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತಿ. ಅದು ಎಷ್ಟೋ ವರ್ಷದ ನಂತರ ಬೆಟ್ಟ ಆದಮೇಲೆ ಅದು ಬಹುತೇಕ ಅದು ಕ್ಲಿಯರ್ನೂ ಆಗ್ಬೋದು. ಸೊ ತಮ್ಮ ಸಲುವಾಗಿ ಏನು ಗೈಡೆನ್ಸ್ ಬರ್ತಾ ಇದೆ ಅಂತಂದು ಹೇಳಿ ನೋಡೋಣ. ಓಕೆ, ಯಾವ ವಿಷಯದ ಮೇಲೆ ನೀವು ಲಕ್ಷ್ಯ ಕೊಡಬೇಕು ಜಾಸ್ತಿ? ಓಕೆ, 3 ಆಫ್ ವಾಂಡ್ಸ್ ಅಂತಂದರೆ ಇಟ್ ಶೋಸ್ ಎಕ್ಸ್ಪಾನ್ಷನ್. ನೀವು ನಿಮ್ಮ ಕರಿಯರ್ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡಿರಿ. ಒಳ್ಳೆಯ ಅಪಾರ್ಚುನಿಟೀಸ್ ನಿಮ್ಮನ್ನು ಏನು ಹುಡ್ಕಾಡ್ಕೊಂಡು ಬರ್ತಾವಲ್ಲ, ಅದ್ರ ಬದಲಾಗಿ ಗಡಿಬಿಡಿಯಿಂದ ಯಾವುದೇ ಥರದ ನಿರ್ಣಯಗಳನ್ನು ನೀವು ತೊಗೋಬೇಡ್ರಿ. ನಿಮ್ಮ ಇಂಟ್ಯೂಷನ್ ಪವರ್ದಿಂದ ಅದನ್ನು ಡಿಕೋಡ್ ಮಾಡೋಕೆ ನೋಡಿರಿ. ಅಂದರೆ ಪ್ಲ್ಯಾನ್ಸ್ ಹೆಂಗೆ ಮಾಡಬೇಕು, ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡಬೇಕು, ನಿಮ್ಮ ಇನ್ನರ್ ಗೈಡೆನ್ಸ್ ನಿಮಗೆ ಪ್ರಾಪರ್ ಹಿಂಗೆ ಗೈಡ್ ಮಾಡ್ತೈತಿ. ಸೊ ನೀವು ಅದ್ರ ಕಡೆ ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಡ್ರಿ. ನಾನು ಬಿಸ್ನೆಸ್ ಬದಲಾಗಿ ಹೇಳ್ತಿದ್ದೆ. ಬಿಸ್ನೆಸ್ ಬದಲಾಗಿ ಒಂದು ವೇಳೆ ನೀವು 3 ಆಫ್ ವಾಂಡ್ಸ್ ನಾವು ನೋಡಿದ್ವಿ ಅಂತಂದ್ರೆ, ಹೊರಗಿನ ದೇಶದಿಂದ ಏನಾದರೂ ಅಪಾರ್ಚುನಿಟೀಸ್ ಬರೋದನ್ರಿ, ಅಥವಾ ನೀವು ಹೊರಗಿನ ದೇಶಕ್ಕೆ ಬಿಸ್ನೆಸ್ ರಿಲೇಟೆಡ್ ಏನಾದರೂ ವಿಸಿಟ್ ಮಾಡೋದನ್ರಿ, ಈ ಥರದ ವಿಷಯಗಳು ಆಗುವಂಥದ್ದು. ಸೊ ಯಾವುದಾದ್ರೂ ಒಂದು ಹೊಸ ವಿಷಯದ ಆರಂಭ ಅಂತ ತಾವು ಅನ್ಕೋಬೋದು ಮೇಷರಾಶಿಯವರು. ಸೊ ಈಗ ವೃಷಭ ರಾಶಿಯವರಿಗಾಗಿ ನೋಡೋಣ. ವೃಷಭ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ, ತಾವು ಯಾವ್ಯಾವ ಫೇಸಸ್ ನೋಡಬಹುದು? Okay, sorry. Yes. See, okay. ಸೊ ವೃಷಭ ರಾಶಿಯವರಿಗೆ ಏನಿದೆ ಅಂತಂದರೆ, ಬಾಟಮ್ ಆಫ್ ದ ಡೆಕ್ 10 ಆಫ್ ಕಪ್ಸ್ ಇಸ್ ದೇರ್. ಸೊ ನನಗನ್ಸಿದ ಮಟ್ಟಿಗೆ ಫ್ಯಾಮಿಲಿ ಜೊತೆ ಟೈಮ್ ಕಳೆಯುವಂಥದ್ದು, ಮೀ ಟೈಮ್ ಅನ್ರಿ, ಕ್ವಾಲಿಟಿ ಟೈಮ್ ಅನ್ರಿ. ಈಗ ಹೆಂಗೈತಿ ಅಂತಂದ್ರೆ ಎಸ್ಟ್ರಾಲಜಿಕಲಿ 2 ನಂಬರಿಗೆ ಇಲ್ಲಿ ಬರ್ತೈತಿ. ಓಕೆ, ವೃಷಭ ರಾಶಿಯವರಿಗೆ ನಾವು ನೋಡಕತ್ತರ ಮಾರ್ಸ್ ಇಲ್ಲಿಂದ 4th ದೃಷ್ಟಿ. ಇದ್ರ ಓನರ್ ವೀನಸ್ ಕೊನೆ ಹೋದ, ಮೀನ್ಸ್ ಹೌಸ್ ಆಫ್ ಲಾಸ್. ಚಂದ್ರ ವೀನಸನ್ನು ಈಗ ಸದ್ಯ ನೋಡ್ತಾನೆ. ನನಗನ್ಸಿದ ಮಟ್ಟಿಗೆ ನೀವು ನಿಮ್ಮ ಸಲ ಖರ್ಚು ಜಾಸ್ತಿ ಮಾಡ್ತೀರಿ. ಓಕೆ, ಖರ್ಚು ಜಾಸ್ತಿ ಅಂತಂತಂದ್ರೆ ಅದು ಬಹುತೇಕ ಭಾಳ ಜಾಸ್ತಿ ಮಾಡ್ತಿರ್ಬೋದು. ಸೊ ಸ್ವಲ್ಪ ವಿಚಾರ ಮಾಡಿರಿ. ಯಾಕಂದರೆ ಡೆವಿಲ್ ಕಾರ್ಡ್ ಯಾವುದರ ವಿಷಯದಲ್ಲ ಆಪ್ಸೆಸ್ ಹಾಕಿ ಅದನ್ನು ಖರೀದಿ ಮಾಡೋದು, ಇದನ್ನು ಖರೀದಿ ಮಾಡೋದು, ಯಾರಿಗಾರ ಗಿಫ್ಟ್ ಕೊಟ್ನಿ, ಕಾಸ್ಟ್ಲಿ ಗಿಫ್ಟ್ ಕೊಟ್ನಿ, ಅಂಥವೆಲ್ಲ ನಡೆಯೋದು, ಈ ಥರದ ವಿಚಾರಗಳೆಲ್ಲ ನಡೆಯುವಂಥ ಚಾನ್ಸಸ್ ಇದೆ. ಸೊ ಸ್ವಲ್ಪ ನಿಮ್ಮ ಖರ್ಚು ಕಡೆ ಸ್ವಲ್ಪ ಲಕ್ಷ್ಯ ಕಡಿಮೆ ಮಾಡಿರಿ, ಸ್ವಲ್ಪ ಹಿಡಿತಾ ಇರಲಿ. ನಿಮಗೆ ಪ್ರಯಾರಿಟೀಸ್ ಮೊದಲು ನಿಮ್ಮ ಸೆಟ್ ಮಾಡಿಕೊಡ್ರಿ. ಅಂದರೆ ಮೊದಲು ದುಡ್ಡು ಎಲ್ಲಿ ನನಗೆ ಖರ್ಚು ಮಾಡಬೇಕಾಗೈತಿ ಅನ್ನೋದು ವಿಚಾರ ಇರಲಿ ನಿಮಗೆ. ಅಂದರೆ ಏನೇ ಕೆಲಸ ಮಾಡಿದ್ರು ಅದ್ರ ಬದಲಾಗಿ ಮೆಂಟಲ್ ಕ್ಲಾರಿಟಿ ಇರಲಿ. ಅಂದ್ರೆ ಮಟೀರಿಯಲ್ ಲೈಫ್ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡೋದು ಡೆವಿಲ್ ಕಾರ್ಡ್ ನೋಡಿದ್ರೆ. ಓಕೆ, ಈ ಸರ್ತಿ ಅಲ್ಲ, ಅಂದರೆ ಪ್ರೀತಿ ಪಾತ್ರರಾದಂಥವ್ರು ಯಾರಾದರೂ ನಿಮಗೆ ಭೇಟಿ ಆಗುವಂಥದ್ದು, ಆ ಥರದ ಮೆಮೊರೀಸ್ ವಾಪಸ್ ಬರೋ, ಆ ಥರದ ಮೆಮೊರೀಸ್ ಎಲ್ಲ ಮರುಕಳಿಸುವಂಥದ್ದು. ಯಾರಾದರೂ ನಿಮ್ಮ ಎಕ್ಸ್ನೂ ಆಗಿರ್ಬೋದು, ಅವರು ವಾಪಸ್ ಬರ್ಬೋದು. ಅಥವಾ ನಿಮ್ಮ ಮನೆಯೊಳಗೆ ತಮಗೆ ಯಾರಾದರೂ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ಬೋದು. ತಮ್ಮ ಅಜ್ಜ, ತಮ್ಮ ಅಜ್ಜಿ, ಅವ್ರನ್ನ ತಾವು ಬೆಟ್ಟಾಗಕ್ಕಂತ ಹೋಗ್ಬೋದೂ. ಈಗ ಹೆಂಗೆ ಆಕತಿ ಅಂತಂದ್ರೆ ನೋಡಿರಿ, 2nd ನಂಬರ್ ಇಲ್ಲಿ ಬಂತು ಅಂತಂದ್ರೆ 4th ನಂಬರ್ ಇಲ್ಲಿ ಬರ್ತೈತಿ. ಈ ಮನಿ ಏನು ತೋರಿಸ್ತೈತಿ ಅಂದರೆ ಟ್ರಾವೆಲಿಂಗ್ ತೋರಿಸ್ತೈತಿ. ನನಗೆ ಅನ್ಸಿದ ಮಟ್ಟಿಗೆ ನೀವು ಯಾರಾದರೂ ಪ್ರೀತಿ ಪಾತ್ರರಾದವ್ರನ್ನ ಬೆಟ್ಟಾಗಕ್ಕೆ ಟ್ರಾವೆಲಿಂಗ್ ಮಾಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ಬೋದು. ಅದ್ರ ಜೊತೆಗೇ ಹೆಂಗಂತಂದ್ರೆ ಈಗ ಸದ್ಯ ಮಾರ್ಸ್ ಎಲ್ಲೈತಿ, ಮಾರ್ಚ್ 10th ಹೌಸ್ದಾಗ ಬರ್ತೈತಿ. ವೃಷಭ ರಾಶಿ ಬದಲಾಗಿ ವಿಚಾರ ಮಾಡಿದ್ರೆ, ಸೊ ಏನಾದರೂ ಒಂದು ಹಳೇದೇನಾದರೂ ಒಂದು ಪ್ಯಾಟರ್ನ್ ಇರ್ಬೋದು ನಿಮ್ಮ ತಲೆಯೊಳಗೆ. ನಿಮಗೆ ಅದರಿಂದ ಹೊರಗೆ ಬರೋಕೆ ಆಗಿರಲಿಕ್ಕಿಲ್ಲ, ಬಹುತೇಕ ಕಾಂಪ್ಲೆಕ್ಸ್ ಇರ್ಬೋದು, ನನ್ನ ಕೈಲೇ ಮಾಡೋಕ್ಕಾಗೋದಿಲ್ಲ. ಅದು ಯಾವುದೇ ರೀತಿಯೊಳಗಾಗಿರ್ಬೋದು, ನಿಮ್ಮ ಕರಿಯರ್ ಅನ್ಕೋರಿ, ನಿಮ್ಮ ಲವ್ ಲೈಫ್ ಅನ್ಕೊಡ್ರಿ, ಆ ಥರ ಏನಾದರೂ ವಿಷಯ ಆಗಬಹುದು. ಆ ಥರದ ವಿಚಾರ ನೀವು ಮಾಡಬಹುದು. ಸೊ ಎಷ್ಟಾಕತಿ ಅಷ್ಟು ಆ ಬೌಂಡ್ರಿಯಿಂದ, ಆ ಬೌಂಡ್ರಿ ಬಿಟ್ಟು ತಾವು ಹೊರಗೆ ಬರೋಕೆ ನೋಡ್ರಿ.
ಯಾಕೆ ಗೊತ್ತಾ? ಈಗ ಹೆಂಗೈತಿ ಅಂದ್ರೆ ನನ್ನ ಕೈಲಿ ಆಗಂಗಿಲ್ಲ ಅಂತಂದೇಳಿ ನೀವಾಗೆ ಸೋಲು ಒಪ್ಕೊಂಡು ನಿಂತಂಗೆ. ಈಗ ಹೆಂಗೈತೆ ಒಂಥರ ಹತಾಶೆ ಆಗಿರ್ತೈತೆ ಆ ಟೈಮ್ದೊಳಗೆ. ಅದಕ್ಕೆ ಹೆಂಗತ್ತು ದುಡ್ಡಿನ ವಿಷಯದೊಳಗೂ ಇದಾಗ್ಬೋದು. ಯಾಕಂತಂದ್ರೆ ನೀವು ಪ್ರಯಾರಿಟಿ ಸೆಟ್ ಮಾಡಲಿಲ್ಲ, ಮೆಂಟಲ್ ಕ್ಲಾರಿಟಿ ಇರಲಿಲ್ಲ. ನನಗೆ ಎಲ್ಲಿ ಮೊದಲು ಯಾವ್ದು ಇಂಪಾರ್ಟೆಂಟ್ ಕೆಲಸಕ್ಕೆ ಯಾವ ಕೆಲಸ ಮೊದಲು ಇಂಪಾರ್ಟೆಂಟು ಅದಕ್ಕೆ ನಾ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂತಂದ್ರೆ ನೀವು ಗಲಿಬಿಲಿ ಆಗುವಂಥ ಚಾನ್ಸಸ್ ಆರ್ ದೇರ್. ಯಾಕಂದ್ರೆ ಡೆವಿಲ್ ಕಾರ್ಡ್ ಐತೆ. ಮೆಂಟಲ್ ಕ್ಲಾರಿಟಿ ಇಟ್ಕೋರಿ, ಪ್ರಯಾರಿಟಿ ಸೆಟ್ ಮಾಡಿಕೊಡ್ರಿ. ಪ್ರೀತಿ ಪಾತ್ರರಾದಂಥವ್ರು ಯಾರಾದರೂ ಭೇಟಿ ಆಗ್ಬೋದು, ಏನಾದರೂ ಗಿಫ್ಟ್ ಕೊಡ್ಬೋದು. ಪಾರ್ಟ್ನರ್ಶಿಪ್ದೊಳಗೆ ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ, ಪಾರ್ಟ್ನರ್ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಇಟ್ಕೋರಿ, ಏನಾದರೂ ಸ್ವಲ್ಪ ಇರುಸು ಮುರುಸು ಆಗಿದ್ದರೂ ಅದೇನಾದರೂ ಪ್ಯಾಚಪ್ ಆಗುವಂಥದ್ದು, ಅದು ಮೇಕಪ್ ಆಗುವಂಥದ್ದು, ಆ ಥರದ ವಿಷಯಗಳು. ಯಾಕಂದರೆ ಒಂದು ಡಿವೈನ್ ಎನರ್ಜಿನೂ ಅದಕ್ಕೆ ಹೆಲ್ಪ್ ಮಾಡ್ತೈತಿ. ಹೆಂಗಂದ್ರೆ ಕೆಲವೊಂದು ಸಂಬಂಧಗಳು ಸರಿಯಂಗೆ ಮುಂದೆ ನಡ್ಕೊಂಡು ಹೋದ್ರೆ ವಿಷಯಗಳೆಲ್ಲ ಸರಿ ಹೋಗ್ತಿರ್ತಾವೆ. ಅದಕ್ಕೆ ಡಿವೈನ್ ಎನರ್ಜಿನೂ ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ತೈತಿ. ಓಕೆ. ಆದರೆ ಹೆಂಗಂತಂದ್ರೆ ಈ ಎಲ್ಲದರಿಂದ ಬಿಹೈಂಡ್ ದ ಸ್ಕ್ರೀನ್ ನಿಮ್ಗೆ ಹೆಂಗಂತಂದ್ರೆ ಎಲ್ಲೋ ಒಂದು ಅಳುಕು ಮನಸ್ಸಿನಲ್ಲಿ, ಆ ಅಳುಕು ಸ್ಟಾರ್ಟ್ ಆಗಿರ್ತೈತಿ. ಸೊ ಆದಷ್ಟು ಅದರಿಂದ ಹೊರಗೆ ಬರೋಕೆ ಟ್ರೈ ಮಾಡಿರಿ. ಓಕೆ. ಸ್ವಲ್ಪ ಎಷ್ಟಾಕೈತಿ ಅಷ್ಟು ಪಾಸಿಟಿವ್ಲಿ ವಿಚಾರ ಮಾಡಿರಿ. ಆಗುವಂಥ ವಿಷಯಗಳ ಬದಲಾಗಿ ಒಂಚೂರು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಲಿ ನಿಮಗೆ. ಅಂದರೆ ಫ್ಯಾಕ್ಟ್ ಬೇಸಿಸ್ ಮೇಲೆ ವಿಚಾರ ಮಾಡಿರಿ. ಏನೇನೇನೇನೋ ವಿಚಾರ ಮಾಡ್ಕೊತ ಕುಂಡ್ರಬೇಡ್ರಿ. ಯಾಕೆ ಗೊತ್ತಾ? ಈಗ ಸದ್ಯ ವೃಷಭ ರಾಶಿ ಬದಲಾಗಿ ವಿಚಾರ ಮಾಡಿದ್ರೆ ಅದರ ಮುಂದಿನ ಮನೆಗೆ ಅಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ದೊಳಗೆ 8ನೇ ಮನೆ ಮುಂದೆ ಬರ್ತೈತಿ. 8ನೇ ಮನೆ ಯಾವಾಗಿದ್ರೂ ನಮಗೆ ಡಿಸ್ಕಂಫರ್ಟ್ ಕೊಡ್ತಿರ್ತೈತಿ. ಸೊ ಆ ಥರದ ಹೆದರಿಕೆ ಹುಡ್ತೈತಿ ನಿಮಗೆ. ಸೊ ಒಂದು ಸ್ವಲ್ಪ ಅದರಿಂದ ಹೊರಗೆ ಬರಾಕೆ ನೋಡ್ರಿ. ಓಕೆ. ಈ ತಾನಪ್ಪ ಸಿ ಕಿಂಗ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಮೆಂಟಲ್ ಕ್ಲಾರಿಟಿ ಶುಡ್ ಬಿ ದೇರ್. ಕಿಂಗ್ ಆಫ್ ಸೋರ್ಟ್ಸ್ ಐತಿ. ಸೊ ಕಿಂಗ್ ಆಫ್ ಸೋರ್ಟ್ಸ್ ಅಂತ ಅಲ್ಲಿ ಅಂತಂದರೆ ಮೆಂಟಲ್ ಕ್ಲಾರಿಟಿ ಇರೋಂಗಿಲ್ಲ. ಎಲ್ಲ ವಿಷಯದೊಳಗೆ ಗಡಬಡಿ ಯಾಕೆ ಮಾಡ್ತೀರಿ ಅಂತಂದರೆ ಡೆವಿಲ್ ಎನರ್ಜಿ ಐತಿ. ಸೊ ಆದಷ್ಟು ಡೆವಿಲ್ ಎನರ್ಜಿಯಿಂದ ಹೊರಗೆ ಬರಾಕೆ ನೋಡ್ರಿ. ಕಿಂಗ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ, ಇಲ್ಲೇನು ಬಂದೈತಿ ಅಂದರೆ ಕಿಂಗ್ ಆಫ್ ಸೋರ್ಟ್ಸ್ ಐತಿ. ಇದೇನು ನಿಮಗೆ ಅಡ್ವೈಸ್ ಮಾಡ್ತೈತಿ ಅಂತಂದರೆ ವಿಷಯಗಳ ಬದಲಾಗಿ ಕೂಲಂಕಷವಾಗಿ ಮೊದಲು ವಿಚಾರ ಮಾಡಿ ಆಮೇಲೆ ಡಿಸಿಷನ್ಸ್ ತೊಗೋರಿ. ಯಾವುದೇ ವಿಷಯದೊಳಗೆ ಗಡಿಬಿಡಿ ಮಾಡಬೇಡ್ರಿ. ಮೊದಲು ರಿಯಾಲಿಟಿ ಚೆಕ್ ಮಾಡಿರಿ. ರಿಯಾಲಿಟಿ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋರಿ. ಓಕೆ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಮಿಥುನ ರಾಶಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ. Okay, justice is there. ಸೊ ಮಿಥುನ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ನೋಡೋಣ. ಓಕೆ. ಈಗ ಮನಿ ರಿಲೇಟೆಡ್ ಅಪಾರ್ಚುನಿಟೀಸ್ ತಮ್ಮನ್ನು ಹುಡ್ಕೊಂಡು ಬರೋದು, ಅಥವಾ ಅದರ ರಿಲೇಟೆಡ್ ತಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದು ಪಾಸಿಟಿವ್ ವೇದೊಳಗೆ ಕನ್ವರ್ಟ್ ಆಗೋದು. ಇಮೋಷ್ನಲ್ ಲೆವೆಲ್ದೊಳಗೆ ಒಂಚೂರು ಏನಾದರೂ ಯಾವ್ದಾರ ವಿಷಯದ ಸಂಬಂಧದ ಬದಲಾಗಿ ಹೇಳಕತ್ತಾನ, ಸಂಬಂಧದ ಬದಲಾಗಿ ಏನಾದರೂ ಬೇಜಾರು ಮಾಡಿಕೊಂಡು ಪಾಸಿಟಿವ್ಲಿ ಫೋಕಸ್ ಮಾಡಿರಿ. ನನಗೆ ಅನಿಸಿದ ಮಟ್ಟಿಗೆ ಸಂಬಂಧದಲ್ಲಿ ಆಗಲಿ ಇಮೋಷ್ನಲ್ ಲೆವೆಲ್ದೊಳಗೆ ನೀವು ಜಾಸ್ತಿ ಅಲ್ಲಿ ಎಫರ್ಟ್ ಹಾಕಬೇಕು, ಅಲ್ಲಿ ಎನರ್ಜಿ ಹಾಕಬೇಕು. ಕ್ವಿಟ್ ಮಾಡೋದು ಅಂತಂತ ಏನಲ್ಲ. ನಿಮಗೆ ಅನ್ನಿಸ್ಬೋದು ಬಿಟ್ಟು ಹೋಗ್ಬಿಡ್ಲೇನೋ ಅಂತಂದು ಹೇಳಿ. ಡೋಂಟ್ ಡೂ ಆಲ್ ದೋಸ್ ಥಿಂಗ್ಸ್. ಓಕೆ. ಅಂತಂದ್ರೆ ಹೆಂಗಂದ್ರೆ ನೆಗೆಟಿವ್ ಆಗಿ ಬಿಟ್ಟು ಹೋಗುವಂಥ ವಿಚಾರ ಅಲ್ಲ. ಒಂದು ಸ್ಪೇಸ್ ಕೊಡ್ರಿ. ನನಗೆ ಅನ್ಸಿದ ಮಟ್ಟಿಗೆ ಆ ರಿಲೇಷನಿಗೆ ಒಂದು ಸ್ಪೇಸ್ ಕೊಡ್ರಿ. ಸೊ ಬಾಕಿದ್ದೆಲ್ಲ ಕ್ಲಿಯರ್ ಆಕತಿ. ಯಾಕೆ ಗೊತ್ತಾ? ಇಲ್ಲಿ ಏಸ್ ಆಫ್ ಸೋರ್ಟ್ಸ್ ಐತೆ ಅಂದರೆ ಮೆಂಟಲ್ ಕ್ಲಾರಿಟಿ ತಾನೇ ಬರ್ತೈತಿ ನಿಮಗೆ. ಈ ವಾರದ ಮಧ್ಯದಲ್ಲಿ ಯಾವುದಾದ್ರೂ ಅಂಥ ವಿಷಯ ಮಾಡಿದರೆ ಸಂಬಂಧದಲ್ಲಿ ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಯಾಕೆ ಗೊತ್ತಾ? ಇಲ್ಲಿ ಥರ್ಡ್ ಹೌಸಿಗೆ ಕೇತು ಬಂದೈತಿ. ನೇಬರ್ಸ್ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ದೊಳಗೆ ಯಂಗರ್ ಬ್ರದರ್ಸು, ಸಿಬ್ಲಿಂಗ್ಸು ಯಾರಾದರೂ ಇರ್ಬೋದು. ಅವ್ರ ಜೊತೆ ಏನಾದರೂ ಆ ಥರದ ವಿಷಯಗಳು ಆಗ್ಬೋದು ತಮಗೆ. ಅಥವಾ ಸಿಂಹರಾಶಿ ಅಂತಂದ್ರೆ ಪರ್ಸ್ನಲ್ ರಿಲೇಷನ್ಶಿಪ್ಸ್ ತೋರಿಸುತ್ತೆ, ಅದರೊಳಗೆ ಏನಾದರೂ ಅಂಥದ್ದು ಆಗ್ಬೋದು. ಸೊ ಬಿ ಕೇರ್ಫುಲ್. ಎಷ್ಟಾಗತ್ತೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕೆ ನೋಡ್ರಿ. ಆಮೇಲೆ ಮಿಥುನ ರಾಶಿಗೆ ಗುರು ಈಗ ಸದ್ಯ ಮಿಥುನ ರಾಶಿಯೊಳಗನ ಅದಾರ ಅಂತಂದ್ರೆ ಅದು ಫಸ್ಟ್ ಹೌಸಿಗೆ ಬಂತು. ನೀವು ಯಾವುದಾದ್ರೂ ಹೋಲಿ ಪ್ಲೇಸಸ್ಸಿಗೆ ಹೋಗುವಂಥ ಚಾನ್ಸಸ್ ಬರ್ಬೋದು. ಯಾರಿಗಾದರೂ ನೀವು ಹೆಲ್ಪ್ ಮಾಡ್ಬೋದು, ನೀವು ಚಾರಿಟಿ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ ನೀವು ಚಾರಿಟಿ ಮಾಡ್ಬೋದು.
ಅಥವಾ ನನಗನ್ಸಿದ ಮಟ್ಟಿಗೆ ನೀವು ಯಾವುದಾದ್ರೂ ವಿಷಯದಲ್ಲಿ ಎಲ್ಲಾದರೂ ಸಿಕ್ಕಾಕೊಂಡಿದ್ರೆ ಮಾಡಿದರೆ ನಿಮಗೆ ಸಪೋಸ್ ಅನ್ನಿಸ್ತಿತ್ತು ಅಂದ್ರೆ ನನಗೆ ಯಾರ್ದಾದ್ರೂ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ನಿಮ್ಗೆ ಸಿಗ್ತೈತಿ. ಸಂಬಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಇನ್ನು ಯಾವುದಾದ್ರೂ ಏನಾದರೂ ಅಂಥದ್ದು ಬಂದರೆ ಈ ಇಡೀ ವಾರದೊಳಗೆಲ್ಲ ಅಂಥದ್ದು ಬಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ಸಿಗ್ತೈತೆ. ಯಾಕಂದ್ರೆ ಗುರು ಫಸ್ಟ್ ಹೌಸ್ನಾಗ ಅದಾರ. ಆಮೇಲೆ ಸಾಕಾಗುವಷ್ಟು ಮೆಂಟಲ್ ಕ್ಲಾರಿಟಿ ಇರ್ತೈತಿ. ಯಾರಾದರೂ ನಿಮ್ಮ ಆಸ್ಪಾಸ್ನವ್ರು ಇರ್ಬೋದು, ಅವ್ರ ಜೊತೆ ಸರಿಯಾಗಿ ಅವ್ರು ನಿಮ್ಮ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಿರ್ಲಿಕ್ಕಿಲ್ಲ, ಅಥವಾ ಕಮ್ಯುನಿಕೇಷನ್ದಾಗ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಜಲಸಿ ಇರುವಂಥ ನೇಚರು ಕಾಂಪಿಟೇಷನ್ ಮಾಡ್ಬೋದು. ಇದು ಕಾಂಪಿಟೇಷನ್ ತೋರಿಸ್ತತಿ, ಡಿಸ್ಅಗ್ರಿಮೆಂಟ್ಸ್ ತೋರಿಸ್ತತಿ, ಡಿಸಪಾಯಿಂಟ್ಮೆಂಟ್ಸ್ ತೋರಿಸ್ತತಿ, ಈ ಥರದ ವಿಷಯ ಆಕೈತಿ. ಬಟ್ ನೀವು ಅವ್ರು ನಿಜವಾಗ್ಲೂ ಅಂಥವ್ರು ಯಾರಾದರೂ ನಿಮ್ಮ ಆಸ್ಪಾಸ್ ಇದ್ರೆ ಅವ್ರು ನಿಜವಾಗ್ಲೂ ಸೆದೆ ಬಿಡಿತೀರಿ. ನೀವು ಅದರೊಳಗಿಂದ ನೀವು ತಾವಾಗೆ ಹೊರಗೆ ಬರ್ತೀರಿ. ಆದರೆ ಟ್ರಾವೆಲಿಂಗ್ ಮಾತ್ರ ಮಸ್ಟ್. ಟ್ರಾವೆಲಿಂಗ್ ಆಗೇ ಆಗ್ತೈತಿ. ನನಗನ್ಸಿ ಮಟ್ಟಿಗೆಲ್ಲ ಟ್ರಾವೆಲಿಂಗ್ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಹೌಸ್ನಾಗನ ಜೆಮಿನೈ ಬಂದೈತಿ. ಅಂದರೆ ಜೆಮಿನೈ ಶೋಸ್ ಶಾರ್ಟ್ ಟ್ರಾವೆಲಿಂಗ್ ಡಿಸ್ಟೆನ್ಸ್. ಯಾವುದಾದ್ರೂ ಹೋಲಿ ಪ್ಲೇಸಸ್ಸಿಗೆ ತಾವು ಹೋಗೋದು ಮಾಡೋದು ಆಗ್ಬೋದು. ಸೊ ನಿಮ್ಮದು ವಿಲ್ ಪವರ್ ಇನ್ಕ್ರೀಸ್ ಆಗೋದನ್ರಿ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗೋದನ್ರಿ. ನಿಮ್ದು ಯಾವುದಾದ್ರೂ ನಿಂತು ಹೋದ ಕೆಲಸ ಇತ್ತಂದ್ರೆ ಆ ಕೆಲಸದೊಳಗೆ ಮೂಮೆಂಟ್ ಆಗೋದನ್ರಿ. ನನಗೆ ಅನ್ಸೋ ಮಟ್ಟಿಗೆ ಯಾವುದಾದ್ರೂ ಪ್ರಾಪರ್ಟಿ ಅದು ಬಾಯ್ ಮಾಡೋ ಅಂಥ ವಿಷಯದೊಳಗೆ ಏನಾದರೂ ನಿಮಗೆ ಕೆಲಸ ನಿಂತಿತ್ತು ಡಾಕ್ಯುಮೆಂಟ್ರಿ ವರ್ಕ್ದೊಳಗೆ ನಿಮ್ದು ಏನಾದರೂ ಕೆಲಸ ನಿಂತಿತ್ತು ಮಾಡಿತ್ತು ಅಂತಂತಂದ್ರೆ ನಿಮಗೆ ಅಲ್ಲಿ ನೀವಲ್ಲಿ ಪಾಸಿಟಿವ್ ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಸ್ ದೇರ್. ಸೊ ತಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಓಕೆ, ಫುಲ್. ಸೊ ನ್ಯೂ ಬಿಗಿನಿಂಗ್ ಈಸ್ ದೇರ್. ಹೈ ಪ್ರಿಸ್ಟಸ್. ಓಕೆ, ಹೈ ಪ್ರಿಸ್ಟಸ್ ಅಂತಂದ್ರೆ ನೀವು ನಿಮ್ಮ ಇಂಟ್ಯೂಷನ್ ಲೆವೆಲ್ ಸರಿ ಮಾಡಿಕೊಡ್ರಿ. ಸ್ವಲ್ಪ ಧ್ಯಾನ ಮಾಡಿರಿ, ಸ್ವಲ್ಪ ಮೆಡಿಟೇಷನ್ ಮಾಡಿರಿ. ನಾ ಹೇಳಿದ್ನಲ್ಲ, ಹೋಲಿ ಪ್ಲೇಸಸ್ಗೆ ಅದು ವಿಸಿಟ್ ಮಾಡ್ತಿರಲ್ಲ, ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೆ ಅದ್ರ ಬದಲಾಗಿ ಪ್ರಾಪರಂಗೆ ಒಂದು ಸರ್ವೆ ಮಾಡಿ ಆಮೇಲೆ ಡಿಸಿಷನ್ ತೊಗೊರಿ. ಗಡಿಬಿಡಿಯೊಳಗೆ ಯಾವುದೇ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನನಗನ್ಸೋ ಮಟ್ಟಿಗೆ ಈ ರೀಡಿಂಗ್ ತಮ್ಮ ಲೈಕ್ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಕರ್ಕ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. So bottom of the deck, devil card is there. ಸೊ ಬಾಟಮ್ ಆಫ್ ದ ಡೆಕ್ ಏನಿದೆ ಅಂತಂದ್ರೆ ಡೆವಿಲ್ ಕಾರ್ಡ್ ಇದೆ. ಸೊ ಕರ್ಕ ರಾಶಿಯವರಿಗಾಗಿ ಇದು ಏನು ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ನೋಡಿ, ಕರ್ಕ ರಾಶಿಯವರಿಗಾಗಿ ಕುಂಭರಾಶಿ 8ನೇ ಮನೆಯೊಳಗೆ ಬರ್ತೈತಿ. ಈಗ 8ನೇ ಮನೆಯೊಳಗೆ ಬರ್ತೈತಿ. 8ನೇ ಅಂದರೆ 11ನೇ ರಾಶಿ 8ನೇ ಮನೆಯೊಳಗೆ, 11ನೇ ರಾಶಿ 8ನೇ ಮನೆಯೊಳಗೆ ಬರ್ತೈತಿ. ಇದರರ್ಥ ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ. ರಾಹು ಆ್ಯಂಡ್ ಮಾರ್ಸ್. ರಾಹು ಅಂತಂದರೆ ಚೀಟಿಂಗ್. ಸೊ ಮಾರ್ಸ್ ಅಂತಂತಂದರೆ ನಿಮ್ಮ ಬಾಡಿ. ಓಕೆ, ನಿಮ್ಮ ಬಾಡಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಸರಿ ಹೋಗುವಂಥದ್ದು. ಬಟ್ ಏನಂತಂತಂದ್ರೆ ತಾವು ಅದ್ರ ಬದಲಾಗಿ ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಡೆವಿಲ್ ಕಾರ್ಡ್ ಈಸ್ ದೇರ್. ನನಗೆ ಅನ್ಸೋ ಮಟ್ಟಿಗೆ ನೀವು ಭಾಳ ನೆಗೆಟಿವ್ ಆಗಿ ವಿಚಾರ ಮಾಡತ್ತೀರಿ. 9 ಆಫ್ ವಾಂಡ್ಸ್. ನೀವು ನಿಮಗಾಗಿ ಏನೇನೋ ಬೌಂಡ್ರೀಸ್ ಹಾಕ್ಕೊಂಡಿರಿ ಅಂದ್ರೆ ನಾವಾಗೆ ನೆಗೆಟಿವ್ ಥಿಂಕ್ ಮಾಡ್ತಿರ್ತೀವಿ. ಅದು ಆಗಂಗಿಲ್ಲ, ನನಗೆ ಹೆಲ್ತದ್ದು ಪ್ರಾಬ್ಲಮ್ ಐತಿ, ಅದು ಸರಿ ಹೋಗಂಗಿಲ್ಲ, ಅದು ಹಂಗಾತು, ಅದು ಹಿಂಗಾತು, ಭಾಳ ದಿನ ಆಗೈತಿ, ನಡ್ಕೊಂಡು ಬಂದೈತಿ, ಅದು ಆ ಥರದ ಆಸೆ ಬಿಡುವಂಥದ್ದು ಏನೂ ವಿಚಾರ ಇಲ್ಲ. ಸೊ ನೆಗೆಟಿವ್ ಏನು ವಿಚಾರ ಐತಲ್ಲ, ಆ ನೆಗೆಟಿವ್ ವಿಚಾರದಿಂದ ನೀವು ಹೊರಗೆ ಬರಬೇಕಷ್ಟೆ. ಓಕೆ, ನಿಮ್ಮ ಹೆಲ್ತ್ ಸುಧಾರಿಸತಿ. ಇದು 9 ಆಫ್ ಪೆಂಟಕಲ್ಸ್ ಇಸ್ ಅ ಪ್ರಾಸ್ಪರಸ್ ಕಾರ್ಡ್. ನೀವು ಏನೆಲ್ಲ ಇಷ್ಟಪಟ್ಟಿದ್ರಿ ಅಂದರೆ ನಿಮ್ಮ ಭೌತಿಕ ಸುಖ ಏನೆಲ್ಲ, ನನಗೆ ಅನಿಸಿ ಮಟ್ಟಿಗೆ ನೀವು ಯಾವುದಾದ್ರೂ ಒಳ್ಳೆ ಕೋರ್ಸಿಗೆ ನೀವೇನಾದರೂ ಎಂಟ್ರಿ ತೊಗೋಬೇಕು ಅಂತ ಮಾಡಿದ್ರಿ, ಏನಾದರೂ ಪಾರ್ಲರ್ ಓಪನ್ ಮಾಡ್ಬೇಕಂತ ತಿಳ್ಕೊಂಡಿದ್ರಿ, ಅಥವಾ ಏನಾದರೂ ಬಟ್ಟೆ, ಬರೆ, ಬಂಗಾರ ಏನಾದರೂ ತೊಗೋಬೇಕು ಮಾಡ್ಕೋಬೇಕು ಅಂತ ಅಂದಿದ್ರೆ ಅಂದರೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸುವಂಥ ವಿಷಯ ಇಲ್ಲಿ ಬರ್ತೈತಿ 8ನೇ ಮನೆಯೊಳಗೆ. 9 ಆಫ್ ಪೆಂಟಕಲ್ ತೋರಿಸ್ತತಿ. ಮತ್ತು 8th ಹೌಸ್ನೊಳಗೆ ಕುಂಭರಾಶಿ ಬರೋದಕ್ಕೆ, ಕುಂಭರಾಶಿಯೊಳಗನ ಮಾರ್ಸ್ ಆ್ಯಂಡ್ ಮರ್ಕರಿ ಆ್ಯಂಡ್ ರಾಹು. ಸೊ ನಿಮಗೆ ಯಾರಾದರೂ ಈ ಥರದ ಫ್ರೆಂಡ್ಸ್ ಇರ್ಬೋದು, ಚೀಟಿಂಗ್ ಮಾಡೋರು ಅಂತಾರೆ. ಯಾಕಂದ್ರೆ ಅದು ಕುಂಭರಾಶಿ ಅಂತಂದ್ರೆ ದೊಡ್ಡ ನೆಟ್ವರ್ಕ್. ಆ ನೆಟ್ವರ್ಕನ್ನು 8ನೇ ಮನೆಯೊಳಗೆ ಬಂದೈತಿ. ನಿಮ್ಗೆ ಗುರ್ತಾಗ್ಲಾರ್ದಂಗೆ ಯಾರೋ ನಿಮ್ಮ ಬೆನ್ನ ಹಿಂದಿಂದ ಏನಾದರೂ ಪಿತೂರಿ ಮಾಡಬಹುದು. ಸೊ ಯು ಬಿ ಕೇರ್ಫುಲ್. ಯಾಕಂದರೆ ಡೆವಿಲ್ ಕಾರ್ಡನ್ನು ಐತಿ. ದೆರ್ ಇಸ್ ಅ ಡೆವಿಲ್ ಕಾರ್ಡ್. ಓಕೆ,
ಸೊ ಸ್ವಲ್ಪ ವಿಚಾರ ಮಾಡಿರಿ ನೋಡಿರಿ, ನಿಮ್ಮ ಹತ್ರ ಯಾವುದಾದ್ರೂ ವಿಷಯದೊಳಗೆ ನೀವು ಆ್ಯಕ್ಷನ್ ತೊಗೋಬೇಕು ಅನ್ನುವಂಥ ಪರಿಸ್ಥಿತಿ ಬರಬಹುದು. ಒಂದು ಏನಾದರೂ ಒಂದು ಮೇಜರ್ ಸ್ವಿಫ್ಟ್ ಬರಾಕತ್ತೈತಿ. ಸೊ ಹೆಂಗಂತಂದ್ರೆ ಆ ಸ್ವಿಫ್ಟಿಗೆ ನೀವು ಪಾಸಿಟಿವ್ಲಿ ರೆಡಿ ಆಗಿರಿ. ಸ್ವಲ್ಪ ಮೆಂಟಲ್ ಪ್ರಿಪ್ರೇಷನ್ ಇರಲಿ ನಿಮಗೆ. ಇಮೋಷ್ನಲ್ ಲೆವೆಲ್ದೊಳಗೆ ಒಂಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂತ ಅನ್ನಿಸ್ಬೋದು. ಅಂದರೆ ನೀವೇನಾದರೂ ಇಚ್ಛೆ ಇದ್ದರೆ ಪೂರ್ತಿ ಆಗುವಂಥದ್ದು. ಯಾಕಂತಂದ್ರೆ 11 ಕುಂಭರಾಶಿ 8ನೇ ಮನೆಯೊಳಗೆ ಬರ್ತೈತಿ ಅಂತಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ನಿಮಗೆ ದುಡ್ಡು ಸಿಗುವಂಥದ್ದು, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಈಸ್ ಕಮಿಂಗ್. ಅದು ಯಾವುದೇ ವಿಷಯದೊಳಗಿರ್ಬೋದು, ದುಡ್ಡಿನ ವಿಷಯದೊಳಗಿರ್ಬೋದು ಅಥವಾ ಇಮೋಷ್ನಲ್ ವಿಷಯದೊಳಗೂ ಇರ್ಬೋದು. ನಿಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ ಅನಿಸ್ತೈತಿ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಸಿಕ್ಕೈತಲ್ಲ, ಆ ಥರದ ವಿಚಾರ. ಸೊ ಏನಾದರೂ ಯಾವುದಾದ್ರೂ ವಿಷಯದ ಬಂದು ಬಿಸ್ನೆಸ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಮೇಜರ್ ಡಿಸಿಷನ್ ತೊಗೋಬೇಕು ಅನ್ನುವಂಥ ವಿಷಯ ಬರ್ಬೋದು. ಅಥವಾ ನನಗನ್ಸೋ ಮಟ್ಟಿಗೆ ನೀವು ಯಾವ್ದಾದ್ರು ಲೇಡೀಸ್ ಇದ್ದರೆ ಶಾಪಿಂಗ್ ಭಾಳ ಆಗ್ಬೋದು ನಿಮ್ಮದು. ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಬರ್ತದಲ್ಲ. ಸೊ ನಿಮಗಾಗಿ ಓಕೆ, ಏಸ್ ಆಫ್ ವಾಂಡ್ಸ್. ಸೊ ಹೆಂಗಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಸ್ವಲ್ಪ ವರ್ಕ್ ಮಾಡಿರಿ. ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಒಂದು ಮೆಂಟಲ್ ಕ್ಲಾರಿಟಿ ಇರಬೇಕು. ಏಸ್ ಆಫ್ ವಾಂಡ್ಸ್ ಯಾವುದಾದ್ರೂ ಒಂದು ಹೊಸದೊಂದು ಕೆಲಸ ನಿಮ್ಮ ಕೈಯಾಗ ಬರ್ಬೋದು. ಸ್ವಲ್ಪ ನೀವು ನೆಗೆಟಿವ್ ಹಂಗೆ ವಿಚಾರ ಮಾಡೋದನ್ನು ನೀವು ಕಡಿಮೆ ಮಾಡಬೇಕು ಮೊದಲೇ. ಮತ್ತು ಯಾಕಂದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ಪ್ರೊಜೆಕ್ಟ್ ವರ್ಕ್ ನಿಮಗೆ ಸಿಗ್ಬೋದು. ನೀವು ಯಾವುದರ ವಿಷಯದಿಂದ ಇನ್ಸ್ಪೈರ್ ಆಗೋದನ್ರಿ, ಅಥವಾ ನಿಮ್ಮ ಡಿಸೈರ್ಸ್, ನಿಮ್ಮ ಇಚ್ಛಾಪೂರ್ತಿ का घर जो है ना वो 8वें घर में आ गया. ಸೊ ನನಗನ್ಸೋ ಮಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಅಂಥದ್ದು ಏನಾದರೂ ಒಂದು ಆಗಬಹುದು ಜೀವನದೊಳಗೆ. ಆಮೇಲೆ ಒಳ್ಳೆ ಬಿಗಿನಿಂಗ್ ನಿಮ್ಮ ಕರಿಯರ್ ರಿಲೇಟೆಡ್ ಏನಾದರೂ ಒಂದು ಹೊಸ ಅಪಾರ್ಚುನಿಟಿ ಬರುವಂಥದ್ದು. ಬಟ್ ಅದನ್ನ ಹೆಂಗಂದ್ರೆ ಆ ಅಪಾರ್ಚುನಿಟಿ ಸರಿಯಾಗಿ ವೆಲ್ಕಮ್ ಮಾಡೋಕ್ಕೆ ಕಲೀರಿ. ನೀವು ಮೊದಲು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅಯ್ಯೋ ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಏನಾದರೂ ಬಂದೈತಿ ಅಥವಾ ಕರಿಯರ್ ರಿಲೇಟೆಡ್ ಐ ಆಮ್ ಗೆಟಿಂಗ್ ಅ ಬಿಗ್ ಚಾನ್ಸ್, ಬಟ್ ನಾನು ಮಾಡ್ತೇನೋ ಇಲ್ಲೋ ಅಂತ ನೈ. ಆಮೇಲೆ ಅದನ್ನು ಯಾವುದೋ ಫ್ರೆಂಡ್ಸ್ ಜೊತೆ ದಯಮಾಡಿ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನಗನ್ಸಿಬಿಟ್ಟಿಗೆ ಸಿ ದಟ್ 5 ಆಫ್ ಸೋರ್ಟ್ಸ್ ಏನೈತಲ್ಲ, ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನಾದರೂ ಒಳ್ಳೇದಾಗ್ತಿತ್ತು, ಏನಾದರೂ ಅಪಾರ್ಚುನಿಟೀಸ್ ಬರ್ತಿದ್ದು, ಯಾರ ಜೊತೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಯಾರ ಜೊತೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಬಿಟ್ರೇಲ್ ಎನರ್ಜಿ ಐತಲ್ಲಿ, ದೇ ಆರ್ ವೆರಿ ನೆಗೆಟಿವ್. ಇಲ್ಲಿನೂ ಹಾರ್ಟ್ ಬ್ರೇಕ್ ಆಗೋಂಗೈತಿ. ಸೊ ಯು ಬಿ ಕೇರ್ಫುಲ್. ಅಂದರೆ ಅಪಾರ್ಚುನಿಟೀಸ್ ಬರ್ತಾವೆ, ಎಷ್ಟಾಕತಿ ಅದನ್ನು ನಿಮ್ಮಷ್ಟು ಆ ವಿಷಯ ನಿಮ್ಮ ಹತ್ರನೇ ಇರಲಿ, ಡಿಸ್ಕ್ಲೋಸ್ ಮಾಡಬೇಡ್ರಿ ಇಷ್ಟೇ. ಓಕೆ, ತಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸೊ ಈಗ ಸಿಂಹ ರಾಶಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಈ ಸದ್ಯ ಸಿಂಹ ರಾಶಿ ಒಳಗನ ಕೇತು ಅದಾನ. ಕೇತು ಅಂದ್ಕೂಳೆ ಹ್ಯಾಂಗಡ್ ಮ್ಯಾನ್. ಕೇತುಗೆ ಹ್ಯಾಂಗಡ್ ಮ್ಯಾನ್ ಯಾಕೆ ಬಂತಂದ್ರೆ ಕೇತುಗೆ ತಲೆ ಇಲ್ಲ. ಸೊ ಅವ್ರು ಹೆಚ್ಚಾನೆಚ್ಚ ಕನ್ಫ್ಯೂಷನ್ದಾಗ ಭಾಳ ಇರ್ತಾರೆ ಅವರು. ಫಸ್ಟ್ ಹೌಸ್ನಾಗ ಕೇತು ಬಂತಂದ್ರೆ ಆಲ್ವೇಸ್ ದೇ ಆರ್ ಕನ್ಫ್ಯೂಸ್ಡ್. ಸೊ ಕೇತು ಅಂದರೆ ಇಂಟ್ಯೂಷನ್. ನೋಡಿರಿ ಇಲ್ಲಿ ಕಾರ್ಡ್ ಎಷ್ಟು ಕರೆಕ್ಟಾಗಿ ಬಂದತ್ತದು, ಹೈ ಪ್ರಿಸ್ಟಸ್ ಕಾರ್ಡ್. ಸೊ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ವರ್ಕ್ ಮಾಡಬೇಕು. ಓಕೆ, ನಿಮ್ಮ ಪೊಟೆನ್ಷಿಯಲ್ ಏನಂತಂದು ಹೇಳಿ ಅರ್ಥ ಮಾಡ್ಕೊಳಕ್ಕೆ ಕಲೀರಿ ಯಾವುದರ ವಿಷಯ. ಆಮೇಲೆ ಹೆಂಗೆ ನ್ಯಾಚುರಲಿ ಅಂತಂತಂದ್ರೆ ಒಂಥರ ಹಿಂಗೆ ಗಿವ್ ಅಪ್ ಮಾಡ್ತಿರ್ತಾರೆ ಅವರು. ಭಾಳ ಕನ್ಫ್ಯೂಸ್ ಆಕತಿ ಅವ್ರಿಗೆ, ಒಮ್ಮೆ ದಾರಿ ಗೊತ್ತಾಗಂಗಿಲ್ಲ, ಹಂಗೆ ಮಾಡ್ತಿರ್ತಾರೆ ಅವ್ರು. ಅದಕ್ಕೆ ಎಷ್ಟಾಕತ್ತೆ ಅಷ್ಟು ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಬೇಕಾ ನೀವು. ಯಾಕಂದ್ರೆ ಕೇತು ಫಸ್ಟ್ ಹೌಸ್, ಕೇತು ಅಂದ್ರೆ ಸ್ಕಿಲ್ ಫಸ್ಟ್ ಹೌಸ್ನೊಳಗೆ ಐತಿ. ಫಸ್ಟ್ ಹೌಸ್ ಅಂದ್ರೆ ನಿಮ್ಮ ಬಾಡಿ ತೋರಿಸ್ತೈತಿ. ಸೊ ಸ್ಕಿಲ್ ಮೇಲೆ ಕೆಲಸ ಮಾಡೋಕೆ ನೋಡ್ರಿ. ಆಮೇಲೆ 5ನೇ ರಾಶಿ ಅಂತಂತಂದ್ರೆ ಸಿಂಹರಾಶಿ ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕೇತು. ಸೊ ಒಂಥರ ಯು ಫೀಲ್ ಡಿಟ್ಯಾಚ್ಡ್, ಇಂಟ್ರೆಸ್ಟ್ ಇರೋಂಗಿಲ್ಲ ಇಲ್ಲಿ ತೋರಿಸುತ್ತೆ ನೋಡ್ರಿ. ಒಂಥರ ಇಂಟ್ರೆಸ್ಟ್ ಇರಲಾರ್ದಂಗೆ ಮಾಡೋದು, ವಿಷಯಗಳನ್ನು ಸರಿಯಾಗಿ ತಿಳ್ಕೊಳಂಗಿಲ್ಲ ಅಥವಾ ಕೋಆಪ್ರೇಟ್ ಮಾಡೋಂಗಿಲ್ಲ, ಆ ಥರದ ವಿಷಯಗಳು ನಡೀಬಹುದು. ಯಾಕಂದ್ರೆ
ಕೇತು ಅಂದ್ರೆ ಒಂಥರ ಹಿಂಗೆ ಬ್ಲೈಂಡ್ ಇದ್ದಂಗೆ ಗೊತ್ತಾಗಂಗಿಲ್ಲ ಅವ್ರಿಗೆ ಏನಂತ ಅವ್ರೆಲ್ಲನೂ ಬರೀ ಮನಸ್ಲೇನ ವಿಚಾರ ಮಾಡ್ತಿರ್ತಾರೆ, ತಲೆಯಲ್ಲಿ ವಿಚಾರ ಮಾಡೋಂಗಿಲ್ಲ. ಅತಿಯಾಗಿ ಮನಸ್ಸಲ್ಲಿ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಫಸ್ಟ್ ಹ್ಯಾಂಗ್ಡ್ ಮ್ಯಾನ್ ಬಂದದ್ಲ, ಅದೇನು ಹೇಳ್ತೈತಿ ಅಂತಂದ್ರೆ, ಯಾವುದಾದ್ರೂ ವಿಷಯ ಸರಿ ಹಂಗೆ ತಿಳಿಲಿಲ್ಲ, ಗೊಂದಲ ಅಂತ ಅನ್ನಿಸ್ತಿತ್ತು ಅಂತಂದ್ರೆ ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಸೋರ್ಸ್ ಐತಿ. ನಿಮ್ಮ ಕರಿಯರ್ದೊಳಗೆ ನಿಮ್ಗೆ ಏನಾದರೂ ಹಂಗೆ ಆಗ್ತಿದ್ರೆ ಟೇಕ್ ಅ ಪಾಸ್. ಒಬ್ರಿಗೆ ಯಾರಿಗಾರ ಪೆಟ್ಟೆ ಆಗ್ರಿ, ಯಾಕಂದ್ರೆ ದೀಸ್ ಟೂ ಎನರ್ಜೀಸ್ ಆರ್ ವೆರಿ ಬ್ರೇವ್ ಎನರ್ಜೀಸ್. ಯಾರಾದರೂ ಅಂಥವ್ರು ಎಲ್ಡರ್ಲಿ ಪರ್ಸನ್ ಇರಬಹುದು. ಓಕೆ, ನೋಡಿರಿ ಎಷ್ಟು ಕರೆಕ್ಟ್ ಬಂದೈತೆ ನೋಡಿರಿ. ಲಿಯೋ ಅಂತಂತಂದ್ರೆ ಬಾಸಸ್, ಅದು ಫಸ್ಟ್ ಹೌಸ್ನಾಗ ಬಂದೈತಿ. ಕರೆಕ್ಟ್ 2 ಬಾಸಸ್ ಹೆಂಗೆ ಬಂದಾರ. ಸೊ ನಿಮ್ಮ ಬಾಸ್ ಏನಾದರೂ ನಿಮಗೆ ಅಂದರೆ ಮಾಡಿದರೆ ಅವ್ರ ಜೊತೆ ಸರಿ ಹಂಗೆ ಹೊಂದಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಯಾಕಂದ್ರೆ ಒಂಥರ ಡಿಟ್ಯಾಚ್ಮೆಂಟ್ ತೋರಿಸತ್ಲ, ಕೆಲಸ ನೋಡಿದ್ರೂ ಬೇಜಾರು ಅಂತಂದಾಗ್ಬೋದು, ಕೆಲಸ ಮಾಡೋಕ್ಕೆ ಮನಸ್ಸಾಗಲಿಕ್ಕಿಲ್ಲ. ಬಟ್ ಆ ಥರದ ವಿಚಾರಗಳನ್ನು ಮಾಡಬೇಡ್ರಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ವಿಚಾರ ಸರಿ ಹಿಂಗೆ ಗೊತ್ತಾಗ್ತಿರಲಿಲ್ಲ, ಮಾಡ್ತಿರಲಿಲ್ಲ ಅಂತಂದ್ರೆ ಈ ಎನರ್ಜಿ ಅಂತಂತಂದ್ರೆ ಯಾರ್ದಾದ್ರೂ ಕಡೆ ಒಳ್ಳೆ ಜನರ ಕಡೆ ನಿಮ್ಗಿಂತ ಜಾಸ್ತಿ ತಿಳಿದವ್ರ ಕಡೆಯಿಂದ ಅಡ್ವೈಸ್ ತೊಗೋರಿ. ಈ ಎನರ್ಜಿ ಏನು ತೋರಿಸ್ತತಿ ಅಂತಂತಂದರೆ ವೈಯಕ್ತಿಕ ಸಂಬಂಧಗಳಲ್ಲಿ ಹೇಳಿದ್ನೆಲ್ಲ ನಾನು ಸರಿಯಾಗಿ ಸರಿ ದೂಗಿಸ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಸೊ ಎಷ್ಟಾಕತಿ ಅಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಿರಿ. ನನಗನ್ಸಿ ಮಟ್ಟಿಗೆ ರಿಲೇಷನ್ಸ್ದೊಳಗೆ ನೀವು ಜಾಸ್ತಿ ಎನರ್ಜಿ ಹಾಕಬೇಕು, ಅಲ್ಲಿ ಟೈಮ್ ಕೊಡಬೇಕು, ಅಲ್ಲಿ ಸ್ಪೇಸ್ ಕೊಡಬೇಕು. ನೀವು ನಿಮ್ಮ ಸಲುವಾಗಿಯೂ ಕೊಡ್ರಿ, ನಿಮಗೆ ಬೇಕಾದವ್ರ ಸಲುವಾಗಿನೂ ಕೊಡ್ರಿ. ಆಮೇಲೆ ಎಷ್ಟಾಕತಿ ಅಷ್ಟು ಪಾಸಿಟಿವ್ ಹಂಗೆ ವಿಚಾರ ಮಾಡೋಕೆ ಕಲೀರಿ. ಯಾಕಂದರೆ 5th ಹೌಸ್ನೊಳಗನ ಕೇತು ಅದನ, 5th ಹೌಸಿಗೆ ಸದ್ಯ ಫಸ್ಟ್ ಹೌಸ್ನೊಳಗೆ ಬಂದೈತೆ. ಕರಿಯರ್ ರಿಲೇಟೆಡ್ ಏನಾದರೂ ಒಳ್ಳೆಯ ವಿಷಯದೊಳಗೆ ನಿಮಗೆ ಏನಾದರೂ ಒಳ್ಳೇದು ಆಫರ್ ಆಗುವಂಥದ್ದು, ಅಂದರೆ ನಿಮ್ಮ ಕರಿಯರ್ದೊಳಗೆ ಏನಾದರೂ ಒಂದು ಡೆವಲಪ್ಮೆಂಟ್ ಆಗುವಂಥದ್ದು, ನಿಮಗೆ ಅದರ ಬದಲಾಗಿ ಕ್ಲಾರಿಟಿ ಬರುವಂಥದ್ದು, ನೀವು ಅದನ್ನು ಕುರಿತಾಗಿ ನೀವೇನಾದರೂ ನಿಮ್ಮ ಬಿಸ್ನೆಸ್ದಲ್ಲಿ, ನಿಮ್ಮ ಕರಿಯರ್ದಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕನ್ನುವಂಥದ್ದು, ಅಥವಾ ನೀವೇನಾದರೂ ಈಗ ಸದ್ಯ ಕಲಿತಿದ್ರಿ ಕರಿಯರ್ ಮಾಡಬೇಕು ಅಂತಂದರೆ ಎಲ್ಲಾದರೂ ಹೊರಗಿನ ದೇಶಕ್ಕೆ ಹೋಗಿ ಏನಾದರೂ ಬೇರೆ ಕೋರ್ಸ್ ಮಾಡ್ಕೊಂಡು ಬರೋದಾಗಲಿ, ಹೊರಗಿನ ದೇಶದೊಳಗೆ ಏನಾದರೂ ನಿಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದಾಗಲಿ, ಅಥವಾ ಅಲ್ಲಿ ಏನಾದರೂ ಪ್ರಾಪರ್ಟಿ ಬಾಯ್ ಮಾಡೋದಾಗಲಿ, ಈ ಥರದ್ದು ಏನಾದರೂ ವಿಚಾರಗಳು ನಡೀತಾವೆ ಕರಿಯರ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್. ಓಕೆ, ಸೊ ಅದರೊಳಗೆ ಮೆಂಟಲ್ ಕ್ಲಾರಿಟಿ ಇರ್ತೈತಿ. ಬಟ್ ಹೆಂಗೆ ಅಂತಂದರೆ ರಿಲೇಷನ್ಸ್ದೊಳಗೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಸ್ವಲ್ಪ ಎಷ್ಟಾಕೈತಿ ಅಷ್ಟು ನ್ಯೂಟ್ರಲ್ ಇರಾಕ್ ಕಲೀರಿ, ಅರ್ಥ ಮಾಡ್ಕೊಳಕ್ಕೆ ಕಲೀರಿ. ಸೊ ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಎಸ್, ಏಸ್ ಆಫ್ ವಾಂಡ್ಸ್. ಸೊ ಕರಿಯರ್ ರಿಲೇಟೆಡ್, ಓಕೆ, ಏಸ್ ಆಫ್ ಸೋರ್ಸ್. ನಾನು ಹೇಳಿದ್ನಲ್ಲ, ಕರಿಯರ್ ರಿಲೇಟೆಡ್ ಏನಾದರೂ ಡೆವಲಪ್ಮೆಂಟ್ ಅನ್ರಿ, ಗ್ರೋತ್ ಅನ್ರಿ, ನ್ಯೂ ಅಪಾರ್ಚುನಿಟೀಸ್ ಅನ್ರಿ, ನ್ಯೂ ಬಿಗಿನಿಂಗ್ ಅನ್ರಿ, ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಅನ್ರಿ, ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಮತ್ತು ನಾವು ಕೆಲಸ ಮಾಡಬಹುದು. ಓಕೆ, ಆ ಥರದ ಪ್ರಾಜೆಕ್ಟ್ ಅದು ನಿಮ್ಮ ಹತ್ರ ಬರುವಂಥ ಚಾನ್ಸಸ್. ಸೊ ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಅದರ ಬದಲಾಗಿ ನೀವು ಸರಿ ಹಂಗೆ ವಿಚಾರ ಮಾಡಿ ನೀವು ಡಿಸಿಷನ್ ತೊಗೊರಿ ಅಂತ. ಓಕೆ, ಸೊ ಇದು ಸಿಂಹರಾಶಿಯವರಿಗಾಗಿ ರೀಡಿಂಗ್ ಇತ್ತು. ತಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಕನ್ಯಾ ರಾಶಿಯವರಿಗಾಗಿ ಏನು ಬರ್ತಾ ಇದೆ ಅಂತ ನೋಡೋಣ. ಇದು ಕಾರ್ಡ್ ಎಲ್ಲ ರೀಡಿಂಗ್ನೊಳಗೂ ಬರಾಕತ್ತೈತೆ, ನೀವು ನೋಡಿರ್ಬೋದು. ಯಾಕೆ ಗೊತ್ತಾ, ಈಗ ಸದ್ಯ ವೀನಸ್ ಫಸ್ಟ್ ಹೌಸ್, ಕೇತು 5th ಹೌಸ್. ಸೊ ಅವು ಟ್ರೈನ್ದೊಳಗೆ ಅಂದ್ರೆ 159 ಅಂತಂದ್ರೆ ನವಪಂಚಮ ಯೋಗ ಅಂತಂತಾರೆ. ಯಾವುದಾದ್ರೂ ಹಳೆಯ ಪ್ರೀತಿ, ಹಳೆಯ ಸಂಬಂಧ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಆರ್ ದೇರ್. ಅದು ಎಲ್ಲ ರೀಡಿಂಗ್ನೊಳಗೂ ಐತದು. ಎಸ್, ಎಷ್ಟು ಕರೆಕ್ಟ್ ಬಂದದ್ದು. ಇದು ಕಾರ್ಡನ್ನು ಮ್ಯಾಕ್ಸಿಮಮ್ದ್ರೊಳಗೈತೆ. ಸೊ ಇದು ಕನ್ಯಾ ರಾಶಿಯವರಿಗಾಗಿ. ಸೊ ಈಗ ಕನ್ಯಾ ರಾಶಿಯವರಿಗಾಗಿ ಚಾರ್ಟ್ ಹೆಂಗೈತೆ ನೋಡ್ರಿ. ಸದ್ಯ ಕರೆಂಟ್ ಪೊಸಿಷನ್ದೊಳಗೆ ಏನೈತೆ ಅಂದ್ರೆ 6ನೇ ರಾಶಿ ಇಲ್ಲಿ ಬಂತು ಅಂತಂದ್ರೆ ಅದ್ರ ಮುಂದೆ 12ನೇ ರಾಶಿ ಬಂತು, ಸನ್ ಆ್ಯಂಡ್ ಸಾಟರ್ನ್. ಸೊ ವರ್ಕ್ ಹಾರ್ಡ್, ಸನ್ ಆ್ಯಂಡ್ ಸಾಟರ್ನ್, ವರ್ಕ್ ಹಾರ್ಡ್. ಏನೈತೆ ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿರಿ. ಎಷ್ಟಾಕತ್ತೆ ಅಷ್ಟು ಡೀಪ್ಲಿ ಅದರೊಳಗೆ ಇನ್ವಾಲ್ವ್ ಆಗಕ್ಕೆ ನೋಡಿರಿ. ಡೆಡಿಕೇಟೆಡ್ಲಿ ಕೆಲಸ ಮಾಡಿರಿ, ಡಿವೋಟೆಡ್ಲಿ ಕೆಲಸ ಮಾಡಿರಿ. ಬಿಕಾಸ್ 8 ನಂಬರ್. ಸೊ ಅದು ಹಂಗೆ ಮಾಡಿದ್ರಿ ಅಂದರೆ ಕರಿಯರ್ ರಿಲೇಟೆಡ್ ನಿಮಗೆ ಏನಾದರೂ ಯಾವುದಾದ್ರೂ ವಿಷಯದೊಳಗೆ ಪ್ರಮೋಷನ್ ಸಿಗುವಂಥದ್ದನ್ನು, ಯಾವುದಾದ್ರೂ ವಿಷಯದೊಳಗೆ ಹೊಸದೇನಾದರೂ ಒಂದು ಸ್ವಿಫ್ಟ್ ಬರೋದನ್ರಿ, ಆ ಥರದ ವಿಷಯಗಳು ನಡೀತಾವಿದೆ ನಿಮ್ಮಲ್ಲಿ.
ಓಕೆ. ಅದ್ರ ಬದಲಾಗಿ ಯಾವ ವಿಷಯ ಒಳ್ಳೇದು ನಿಮ್ಮ ಕೈಗೆ ಸಿಗ್ತತ್ತಲ್ಲ ಅದ್ರ ಬದಲಾಗಿ ಒಳ್ಳೆ ರೀತಿಯಿಂದ ಪ್ಲ್ಯಾನಿಂಗ್ ಮಾಡಿರಿ, ಎಕ್ಸಿಕ್ಯೂಟ್ ಮಾಡಿರಿ. ಆ ಥರದ ವಿಷಯಗಳ ನಡೆಯುವಂಥದ್ದು. ಇದ್ರ ಬದಲಾಗಿ ನೀವು ಸಾಕಾಗುವಷ್ಟು ಸರ್ವೆ ಮಾಡ್ತೀರಿ. ನಿಮ್ಮ ಕೆಲಸ ನೀವು ಏನು ಇದನ್ನು ಡೆಡಿಕೇಟೆಡ್ಲಿ ಡಿವೋಟೆಡ್ಲಿ ಏನು ಕೆಲಸ ಮಾಡ್ತಿರಲ್ಲ ಅದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಅಪ್ರಿಷಿಯೇಟ್ ಮಾಡ್ತಾರೆ. ಈಗ ಹೆಂಗಂತಂದರೆ ಸನ್ ಸ್ಯಾಟರ್ನ್ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸ ಇದ್ದರೆ ಮಾಡಿದರೆ ಆ ವಿಷಯಗಳು ಆಗುವಂಥದ್ದು. ಕೆಲವು ಸರ್ತಿ ಟೆಂಡರ್ ಅದು ಹಾಕಿರ್ತೀರಿ, ಮಾಡಿರ್ತೀರಿ, ನಿಮಗೆ ಏನಾದರೂ ಸಿಗಬೇಕು ಮಾಡಬೇಕು ಅಂತ ನೀವು ಬಯಸ್ತಿರ್ತೀರಿ. ಆ ಥರದ್ದು ಕೆಲಸ ಆಗುವಂಥದ್ದು, ನಿಮಗೆ ಕೆಲಸ ಅಪ್ರಿಷಿಯೇಟ್ ಮಾಡುವಂಥದ್ದು, ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಹೊಸ ಬಿಗಿನಿಂಗ್ ಅಂತಂತನ್ರಿ. ನೋಡಿರಿ, ಈಗ ವೀನಸ್ ಫಸ್ಟ್ ಹೌಸ್ ಆ್ಯಂಡ್ ಕೇತು ಇನ್ 5th ಹೌಸ್ ರಿಲೇಷನ್ಶಿಪ್. ಹಳೀದೇನಾದರೂ ರಿಲೇಷನ್ಶಿಪ್ ಮರುಕಳಿಸುವಂಥದ್ದು ಅದು ಯಾವುದೇ ಇರಲಿ, ವಿಷಯ, ವ್ಯಕ್ತಿ, ವಸ್ತು, ಮೂರರೊಳಗೆ ಯಾವುದಾದ್ರೂ ಕಳೆದದ್ದು ವಸ್ತು ಸಿಗೋದಂತಂತಾಗಲಿ ರೀ, ಒಟ್ಟು ರಿಯೂನಿಯನ್ ಆಗೋದು. ಯಾರಾದರೂ ಫ್ರೆಂಡ್ ಇರ್ಬೋದು, ಭಾಳ ಹಳಿ ಫ್ರೆಂಡ್ ಇರ್ಬೋದು, ಅವ್ರು ಬರ್ಬೋದು. ಯಾರಾದರೂ ಎಕ್ಸ್ ಇರ್ಬೋದು, ಅವರು ವಾಪಸ್ ಬರ್ಬೋದು. ಅವರಿಂದ ತಮಗೆ ಏನಾದರೂ ಮೆಸೇಜ್ ಬರ್ಬೋದು, ಫೋನ್ ಕಾಲ್ ಬರ್ಬೋದು, ಏನಾದರೂ ಟೆಕ್ಸ್ಟ್ ಮೆಸೇಜ್ ಬರ್ಬೋದು. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. पास्ट से जो चीज़ रिलेट करती है. ಆಮೇಲೆ ನಿಮ್ಮ ಹೆಲ್ತ್ ಬದಲಾಗಿ ಒಂಚೂರು ನೀವು ಲಕ್ಷ್ಯ ಕೊಡಬೇಕು. ಯಾಕೆ ಗೊತ್ತಾ, 6th ಹೌಸ್ದೊಳಗೆ ಈಗ ರಾಹು, ಮರ್ಕರಿ ಆ್ಯಂಡ್ ಮಾರ್ಸ್ ಆ್ಯಂಡ್ ರಾಹು ಅಂತಂದ್ರೆ ಈಗ ಮಾರ್ಸ್ ಅಂದ್ರೆ ಬಾಡಿ, ರಾಹು ಅಂತಂದ್ರೆ ಏನಾದರೂ ಗಡಿಬಿಡಿ ಮಾಡುವಂಥದ್ದು. ಒಂದು 6ನೇ ಮನೆ ಮತ್ತು 8ನೇ ಮನೆ ಅದ್ರ ರಿಲೇಷನ್ದೊಳಗೆ ಬರ್ತಾವೆ. ಸೊ ಲೋವರ್ ಅಬ್ಡಾಮಿನಲ್ ಪಾರ್ಟ್ ಬದಲಾಗಿ ಸ್ವಲ್ಪ ಕಾಳಜಿಪೂರ್ವಕವಾಗಿ ಇರಬೇಕು. ಓಕೆ, ಲೋವರ್ ಅಬ್ಡಮಿನಲ್ ಪಾರ್ಟ್ ಬದಲಾಗಿ ಸ್ವಲ್ಪ ಕಾಳಜಿಪೂರ್ವಕವಾಗಿ ಇರ್ರಿ. ಯಾಕಂತಂದ್ರೆ ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ ಅಂತಂತಂದ್ರೆ 6th ಹೌಸ್ ಅಂತಂದ್ರೆ 6th ಹೌಸ್ ನಿಮ್ಮ ಅಕ್ಯೂಟ್ ಡಿಸೀಸಸ್ ತೋರಿಸ್ತದೆ. ಬಟ್ ದಟ್ ಈಸ್ ರಿಲೇಟೆಡ್ ಟು ಈಗ ಸದ್ಯ ಅದು ಫಸ್ಟ್ ಹೌಸ್ 8th ಹೌಸಿಗೆ ಅದ್ರ ಜೊತೆ ರಿಲೇಷನ್ ಬರ್ತೈತೆ ಈಗ ಸದ್ಯ. ಅಂದರೆ ಕ್ರಾನಿಕ್ ಡಿಸೀಸದ್ದು ಏನು ಓನರ್ ಅದನ್ನಲ್ಲ ಅವ್ನು ಬಂದು ಈಗ ಅಕ್ಯೂಟ್ ಡಿಸೀಸಸ್ ತೊಳಕ್ಕೆ ಕುಂತಾನೆ. ಸೊ ನಿಮಗೇನಾದರೂ ಹೀಟ್ ಅದು ಮೈಯಾಗ ಜಾಸ್ತಿ ಆಗ್ಬೋದು, ಬಾಯೊಳಗೆ ಏನಾದರೂ ಅಲ್ಸರ್ಸ್ ಅದು ಜಾಸ್ತಿ ಆಗ್ಬೋದು, ಈ ಥರದ್ದು ಏನಾದರೂ ವಿಷಯ ಆಗುವಂಥ ಚಾನ್ಸಸ್. ಸೊ ನಿಮ್ಮ ಆರೋಗ್ಯದ ಬದಲಾಗಿ ಸ್ವಲ್ಪ ನಿಮಗೆ ಲಕ್ಷ್ಯ ಇರಲಿ. ಸಮ್ ಚೇಂಜ್ ಈಸ್ ಗೋಯಿಂಗ್ ಟು ಕಮ್, ಸೊ ವೆಲ್ಕಮ್ ಇಟ್. ಇಮೋಷ್ನಲ್ ಲೆವೆಲ್ದೊಳಗೆ, ಕರಿಯರ್ ಲೆವೆಲ್ದೊಳಗೆ ಏನಾದರೂ ಒಂದು ಚೇಂಜ್ ಬರ್ತೈತೆ ನಿಮ್ಮಲ್ಲಿಗೆ ಸದ್ಯ. ಎಸ್, ಡಿಸಿಪ್ಲಿನ್ಫುಲಿ ವಿಷಯಗಳನ್ನು ಫಾಲೋ ಮಾಡಿರಿ. ಸೊ ಇದಕ್ಕಾಗಿ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ, ಕನ್ಯಾ ರಾಶಿಯವರಿಗಾಗಿ ಏನು ಗೈಡೆನ್ಸ್ ಇದೆ? 2 ಆಫ್ ಕಪ್ಸ್, ಇಲ್ಲೂ 2 ಆಫ್ ಕಪ್ಸ್ ಇದೆ, ಇಲ್ಲೂ 2 ಆಫ್ ಕಪ್ಸ್ ಇದೆ. ನಿಮ್ಮ ಇಮೋಷ್ನಲ್ ಲೆವೆಲ್ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ. ಆಮೇಲೆ ನೋಡಿರಿ, ಇಲ್ಲೂ ಕಪ್ಸ್ ಐತಿ, ಅಲ್ಲೂ ಕಪ್ಸ್ ಐತಿ, ಇಲ್ಲೂ ಕಪ್ಸ್ ಅದಾವೆ. ಸೊ ಇದೇನು ತೋರಿಸುತ್ತೆ ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳ ಬದಲಾಗಿ ಸ್ವಲ್ಪ ಹುಷಾರಾಗಿರ್ಬೇಕಂತಂದ್ರೆ ಹೆಂಗೆ ನಡ್ಕೋಬೇಕು ಅಂತಂದು ಹೇಳಿ ನಮಗೆ ಗೊತ್ತಾಗಬೇಕು. ಯಾವುದೇ ವಿಷಯಕ್ಕೂ ಏನಂತಾರೆ ಅದಕ್ಕೆ, ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಒಂದು ಚೇಂಜ್ ಆಗ್ತಿತ್ತು ಅಂತಂತಂದರೆ ಅದನ್ನು ಸರಿಯಂಗೆ ವೆಲ್ಕಮ್ ಮಾಡೋಕ್ಕೆ ಕಲೀರಿ. ಓಕೆ, ನಿಮಗೆ ಯಾರೇ ಅಂದರೆ ಇದು ಹೆಂಗೈತಿ ಅಂತಂದರೆ ಈ ರಿಲೇಷನ್ನಿಗೆ ಡಿವೈನ್ ಎನರ್ಜಿ ಈಸ್ ಹೆಲ್ಪಿಂಗ್. ಡಿವೈನ್ ಎನರ್ಜಿ ಈಸ್ ಹೆಲ್ಪಿಂಗ್. ನನಗನ್ಸಿ ಮಟ್ಟಿಗೆ ಯಾರಾದರೂ ಕಮಿಟ್ಮೆಂಟ್ ಕೊಟ್ಟಿರ್ಲಿಕ್ಕಿಲ್ಲ, ಈಗ ಅವ್ರು ಕಮಿಟ್ಮೆಂಟ್ ಕೊಡ್ಬೋದು ನಿಮಗೆ. ಆ ಥರದ ವಿಷಯ ಆಗುವಂಥ ಚಾನ್ಸಸ್. ಎಸ್, 10 ಆಫ್ ವಾಂಡ್ಸ್ ಏನು ನೋಡಿರಿ, ಇಲ್ಲೇ 10 ಆಫ್ ಸೋರ್ಡ್ಸ್ ಐತಿ, ಇಲ್ಲೇ 10 ಆಫ್ ವಾಂಡ್ಸ್ ಐತಿ. ಇದರರ್ಥ ಕೆಲಸದ ಹೊರೆ ಅಥವಾ ಕೆಲಸದ ಬದಲಾಗಿ ನೀವೇನು ವಿಚಾರ ಮಾಡ್ತಿದ್ರಿ, ವರ್ಕ್ ರಿಲೇಟೆಡ್ ಏನಾದರೂ ಹೆವಿ ಕೆಲಸ ಇತ್ತು ಮಾಡ್ತೀವಿ ಅಂತಂದ್ರೆ ಅದು ಕಂಪ್ಲೀಟ್ ಆಗುವಂಥದ್ದು. ಎಲ್ಲಾದರೂ ವಿಷಯದ ಬದಲಾಗಿ ನೀವೆಲ್ಲಾದರೂ ಸಿಕ್ಕಾಕೊಂಡಿದ್ರಿ ಮಾಡಿದ್ರೆ ಅದು ಕಂಪ್ಲೀಟ್ ಆಗುವಂಥದ್ದು. ಇದು ಹೆಲ್ತ್ ಬದಲಾಗಿ ತೋರಿಸುತ್ತೆ. ಹೆಲ್ತ್ ರಿಲೇಟೆಡ್ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಸರಿ ಹೋಗುವಂಥದ್ದು. ಇದರೊಳಗೆ ಚೇಂಜಸ್ ಬರುವಂಥದ್ದು. ನಿಮ್ಮ ಪ್ರೊಫೆಷನ್ ರಿಲೇಟೆಡ್ ಏನಾದರೂ ಚೇಂಜಸ್ ಬರುವಂಥದ್ದು. ಅಂದರೆ ಇದು ಸರಿ ಆಗ್ತೈತಿ. ಆದರೆ ಇಷ್ಟೇ, ನೀವು ಒಂದು ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿರ್ಬೇಕಷ್ಟೆ. ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ತುಲಾ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ,
ವಾ, ಬಾಟಮ್ ಆಫ್ ದ ಡೆಕ್ ಸನ್ ಇಸ್ ದೇರ್. ಓಕೆ, ಸೊ ಈಗ ತುಲಾ ರಾಶಿಯವರಿಗಾಗಿ ಇದು ಚಾರ್ಟ್ ಇದೆ. ಓಕೆ, ಸೊ ಇಲ್ಲಿ ಹೆಂಗೆ ನೋಡ್ರಿ, ಇಲ್ಲಿಯೂ ಮಕ್ಕಳದಾವ, ಇಲ್ಲಿನೂ ಮಗು ಐತಿ, ಇಲ್ಲಿನೂ ಮಗು ಐತಿ. ಸಿ ಸನ್ ಕಾರ್ಡ್ ಈಸ್ ಓಕೆ. ಸನ್, ವಾವ್, ಸಿ ಸನ್ ಕಾರ್ಡ್ ಈಸ್ ಆಲ್ ಅಬೌಟ್ ಯುವರ್ ಹೆಲ್ತ್. ಓಕೆ, ಯುವರ್ ಹೆಲ್ತ್, ಯುವರ್ ಇಮ್ಯುನಿಟಿ, ಯುವರ್ ವಿಲ್ ಪವರ್, ಯುವರ್ ಕಾನ್ಫಿಡೆನ್ಸ್, ಯುವರ್ ಅಬಂಡೆನ್ಸ್. ಆಮೇಲೆ ನಿಮ್ಮ ಚಿಲ್ಡ್ರನ್ಸ್ ಅನ್ರಿ, ನಿಮ್ಮ ಎಜುಕೇಷನ್ ಅನ್ರಿ, ನೀವು ಎಷ್ಟು ಎಂಜಾಯ್ ಮಾಡ್ತೀರಿ ಅದ್ರ ಬದಲಾಗಿ ಅಂತನ್ರಿ. ಇಟ್ ಶೋಸ್ ಆಲ್ ದಟ್. ಇದೇನು ತೋರಿಸ್ತತಿ ಅಂತಂತಂದ್ರೆ ಕ್ವೀನ್ ಆಫ್ ಕಪ್ಸ್ ಅಂತಂದ್ರೆ ಎಷ್ಟು ಆಕತಿ ಅಷ್ಟು ನೀವು ನಿಮ್ಮ ಇಲ್ಲಿ ನೋಡ್ರಿ, ಇಲ್ಲೇ ವೀನಸ್ ಬಂದೈತಿ, ಎಲ್ಲಿ 7th ಹೌಸ್ದೊಳಗೆ ವೀನಸ್ ಬಂದೈತಿ. ವೀನಸ್ ಅಂದರೆ ಇದು ಪಾರ್ಟ್ನರ್ನ ಮನೆ. ಓಕೆ, ವೀನಸ್ ಅಂತಂದ್ರೆ ಏನು, ಲಕ್ಸುರಿ. ಸೊ ನನಗೆ ಅನಿಸಿದ ಮಟ್ಟಿಗೆ ನೀವು ಸೆಲ್ಫ್ ಕೇರ್ ಮಾಡ್ಕೋಬೇಕು ಮೊದಲೇ ಮಾತು ಇಲ್ಲಿ. ಓಕೆ, ಅಂದರೆ ಹೆಲ್ತ್ನೂ ಸರಿ ಇರ್ತೈತಿ. ಇಲ್ಲಿ ಫ್ಯಾಮಿಲಿಗೆ ನೀವು ಪ್ರಾಪರ್ ಹಂಗೆ ಟೈಮ್ ಕೊಡ್ತೀರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ, ಫ್ಯಾಮಿಲಿ ಜೊತೆ ಎಲ್ಲಾದರೂ ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಅದಾವ. ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಇವೆಂಟ್ಸ್ ಆಗುವಂಥ ಚಾನ್ಸಸ್ ಆರ್ದೆ, ಮಕ್ಕಳ ರಿಲೇಟೆಡ್ ಏನಾದರೂ ಆಗುವಂಥದ್ದು, ಆ ಮಕ್ಕಳ ರಿಲೇಟೆಡ್ ಏನಾದರೂ ಒಂದು ವಿಷಯ ಆಗುವಂಥದ್ದು ನೀವೇನಾದರೂ ವಿಚಾರ ಮಾಡಿರ್ಬೋದು. ಈಗ ಯಾವ ಕಾಲೇಜಿಗೆ ಎನ್ರೋಲ್ ಮಾಡಬೇಕು, ಏನು ಮಾಡಬೇಕು, ಯಾವುದು ಕೋರ್ಸಿಗೆ ಹಾಕಬೇಕು, ಅದ್ರ ಬದಲಾಗಿ ಏನಾದರೂ ವಿಚಾರ ನಡೀತಿರ್ಬೋದು. ಆ ವಿಚಾರಗಳ ಬದಲಾಗಿ ನೀವು ಡಿಸಿಷನ್ಸ್ ತೊಗೊಳ್ಳೋವಂಥ ಟೈಮ್ ಈಗ ಸದ್ಯ. ಓಕೆ, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತೆ ಅಂದ್ರೆ ಯಾವುದಾದ್ರೂ ಕರಿಯರ್ ರಿಲೇಟೆಡ್ ಏನಾದರೂ ಹೊಸ ವಿಷಯಗಳು, ಹೊಸ ಪ್ರೊಜೆಕ್ಟ್ ವರ್ಕ್ಸ್ ಅನ್ರಿ, ಆ ಥರ ನಿಮಗೆ ಅಪಾರ್ಚುನಿಟೀಸ್ ಬರೋದನ್ರಿ. ಅಪಾರ್ಚುನಿಟೀಸ್ ಅಂದರೆ ನ್ಯೂ ಬಿಗಿನಿಂಗ್ಸ್ ಅನ್ರಿ, ಅಥವಾ ನಿಮ್ದು ಈಗಾಗಲೇ ಎಲ್ಲ ಒಳ್ಳೆಯದನ್ನೇ ಇತ್ತು ಅಂತಂದ್ರೆ ಏನಾದರೂ ಪ್ರೊಫೆಷನ್ ರಿಲೇಟೆಡ್ ಒಂದು ಒಳ್ಳೆ ಸ್ವಿಫ್ಟ್ ಬರೋದು. ಏನಾದರೂ ಸಡನ್ನಾಗಿ ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಳ್ಳೋವಂಥದ್ದು, ಕರಿಯರ್ ರಿಲೇಟೆಡ್ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳುವಂಥದ್ದು, ಆ ಥರದ ವಿಷಯ ಆಗಬಹುದು. ಡಿಸಿಷನ್ ತೊಗೊಂಡ್ರೆ ಸಹಿತ ನೀವು ಮೆಂಟಲ್ ಕ್ಲಾರಿಟಿಯಿಂದ ತೊಗೋತೀರಿ, ಅದ್ರ ಬದಲಾಗಿ ಪ್ರಾಪರಾಗಿ ಸರ್ವೆ ಮಾಡಿರ್ತೀರಿ, ಪ್ಲ್ಯಾನ್ ಮಾಡಿರ್ತೀರಿ, ಪ್ಲ್ಯಾನ್ಫುಲಿ ಅದನ್ನು ಮಾಡ್ತೀರಿ. ಅದಕ್ಕಿಂತ ಮೊದಲು ಅದಕ್ಕೆ ಏನೆಲ್ಲ ಬೇಕಾಗಿತ್ತು ಆ ಇನ್ಫಾರ್ಮೇಷನ್ಸ್ ಎಲ್ಲ ನೀವು ಕಲೆಕ್ಟ್ ಮೊದಲೇ ಮಾಡಿರ್ತೀರಿ. ಏಸ್ ಆಫ್ ವಾಂಡ್ಸ್ ಅಂತಂತಂದ್ರೆ ಅದರೊಳಗೆ ನಿಮಗೆ ದೇವರನ್ನು ಹೆಲ್ಪ್ ಮಾಡ್ತಾನೆ. ಸೊ ಗಾಡ್ ಈಸ್ ಗಿವಿಂಗ್ ಅ ಚಾನ್ಸ್, ಗುಡ್ ಚಾನ್ಸ್. ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುವಂಥದ್ದನ್ರಿ, ಯಾವುದಾದ್ರೂ ಹೊಸ ಬಿಗಿನಿಂಗ್ ಅನ್ರಿ, ನಿಮ್ಮ ಲೈಫ್ದೊಳಗೆ ಗ್ರೋತ್ ಅನ್ರಿ, ಬಿಸ್ನೆಸ್ದೊಳಗೆ ಗ್ರೋತ್ ಅನ್ರಿ, ಅದ್ರ ಬದಲಾಗಿ ನೀವು ವಿಚಾರನೂ ಮಾಡ್ತೀರಿ. ಸೊ ಹೆಂಗಂತಂದ್ರೆ ಸ್ವಲ್ಪ ಸೆಲ್ಫ್ ಕೇರ್ ಇರಬೇಕು, ಸ್ವಲ್ಪ ಸೆಲ್ಫ್ ಲವ್ ಇರಬೇಕು. ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಡ್ರಿ. ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಿ ನಿಮ್ಮ ಪಾರ್ಟ್ನರ್ ಜೊತೆ. ಅಂದರೆ ಈ ವಾರದ ಟೈಮ್ ನಿಮ್ಮ ಫ್ಯಾಮಿಲಿಗೆ ನೀವು ಜಾಸ್ತಿ ಕೊಡುವಂಥದ್ದು. ಸೊ ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಓಕೆ, ಸಿ ಕಿಂಗ್ ಆಫ್ ಸೋರ್ಟ್ಸ್, ಕ್ವೀನ್ ಆಫ್ ಸೋರ್ಟ್ಸ್. ವಾಟ್ ಅ ಬ್ಯೂಟಿಫುಲ್ ಎನರ್ಜೀಸ್. ಕ್ವೀನ್ ಆಫ್ ಸೋರ್ಟ್ಸನ್ನು ನಿಮಗೆ ಏನು ಮೆಸೇಜ್ ಕೊಡ್ತೈತಿ ಅಂತಂದ್ರೆ, ನೀವೇನು ಕೆಲಸ ಮಾಡ್ತಿರಲ್ಲ ಅದ್ರ ಬದಲಾಗಿ ಫೋಕಸ್ಡ್ ಇರ್ರಿ. ಓಕೆ, ಸೊ ಇಂಡಿಪೆಂಡೆಂಟಂಗೆ ಇದ್ದು ವಿಚಾರ ಮಾಡೋಕ್ಕೆ ನೋಡಿರಿ, ಇಂಡಿಪೆಂಡೆಂಟಂಗೆ ಇದ್ದು. ಆಮೇಲೆ ನೀವು ಇರ್ತೀರೇನೋ, ಮತ್ತು ನೀವು ಪ್ರಾಪರಂಗೆ ಕಮ್ಯುನಿಕೇಟನೂ ಮಾಡ್ತೀರಿ. ಪ್ರಾಪರಂಗೆ ಕಮ್ಯುನಿಕೇಟ್ ಮಾಡೋದಂದ್ರೆ ನಿಮ್ಮ ಬೌಂಡ್ರೀಸ್ ಕ್ಲಿಯರ್ ಇಟ್ಕೊಂಡು ನೀವು ಕಮ್ಯುನಿಕೇಟ್ ಮಾಡ್ತೀರಿ ಬಿಸ್ನೆಸ್ ವಿಷಯದೊಳಗೆ. ಸೊ ಮೆಂಟಲ್ ಕ್ಲಾರಿಟಿ ಇರ್ತೈತಿ ನಿಮಗೆ. ಓಕೆ, ಸೊ ಇದು ತುಲಾ ರಾಶಿಯವರಿಗಾಗಿ ಈ ರೀಡಿಂಗ್ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ವೃಶ್ಚಿಕ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತೇಳಿ ನೋಡೋಣ. ತಾನೇ ಪಾಪಪ್ ಆತ ಇದು. ಯಾಕೆ ಗೊತ್ತಾ, ವೃಶ್ಚಿಕ ರಾಶಿ ಅಂತಂತಂದ್ರೆ 8th ಹೌಸ್. 8th ಹೌಸ್ ಅಂದರೆ ಇಲ್ಲಿ ಬರ್ತೈತಿ 6, 8, 12 ಮತ್ತು 3, 6, 8, 12 ನಮಗೆ ಡಿಸ್ಕಂಫರ್ಟ್ ಕೊಡ್ತಿರ್ತಾವೆ. ಎಸ್, ಜಡ್ಜ್ಮೆಂಟ್ ಕಾರ್ಡ್ ಇಸ್ ದೇರ್. ಜಡ್ಜ್ಮೆಂಟ್ ಕಾರ್ಡ್ ಇದೆ. ಇದು ವೃಶ್ಚಿಕ ರಾಶಿಯವರಿಗಾಗಿ ರೀಡಿಂಗ್. ಓಕೆ, ಸೊ ವೃಶ್ಚಿಕ ರಾಶಿಯವರಿಗಾಗಿ ನೋಡಿರಿ, ಇಲ್ಲಿ ಚಾರ್ಟ್ ಹಾಕೈತಿ.
4th ಹೌಸ್ ಆ್ಯಂಡ್ 5th ಹೌಸ್ ಇದು ಪೀಸ್ ಆಫ್ ಮೈಂಡು, ನಿಮ್ಮ ಮನಿ. ಓಕೆ, ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಎಲ್ಲ ಮೇಲ್ಫಿಕ್ಸ್ ಅದಾವ, ಅಂದರೆ ಕ್ರೂರ ಗ್ರಹಗಳು ಅದಾವಲ್ಲಿ. ಬ್ರದರ್ಸ್ ಅನ್ರಿ, ಬಿಸ್ನೆಸ್ದೊಳಗನ್ರಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಮಿಸ್ಕಮ್ಯುನಿಕೇಷನ್ ಆಗೋದು, ಈ ಥರದ ವಿಚಾರಗಳೆಲ್ಲ ನಡೆದು ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗುವಂಥದ್ದು, ಅಂದರೆ ಮನೆಯೊಳಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುವಂಥದ್ದು, ಮನೆಯೊಳಗೆ ಹೆಣ್ಮಕ್ಳಿಗೆ ತ್ರಾಸ ಆಗುವಂಥದ್ದು, ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ವಿಷಯ ಆಗ್ಬೋದು. ಸನ್ ಆ್ಯಂಡ್ ಸ್ಯಾಟರ್ನ್ ಆರ್ ನ್ಯಾಚುರಲ್ ಎನಿಮೀಸ್. 5th ಹೌಸ್ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಿರುಕು, ಏರುಪೇರು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಮ್ಯುನಿಕೇಷನ್ ಇರಲಿಲ್ಲ ಅಂತಂತಂದರೆ ಸಾಕಾಗುವಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೇ ಆಗ್ತಿರ್ತಾವೆ. ಕಮ್ಯುನಿಕೇಷನ್ ಇಲ್ಲ ಅಂತಂದ್ರೆ ಗ್ಯಾಪ್ ಬರ್ತೈತಿ. ಗ್ಯಾಪ್ ದೊಡ್ಡದಾಯ್ತು ಅಂತಂತಂದ್ರೆ ಪ್ರಾಬ್ಲಮ್ ದೊಡ್ಡದಂತ ಆಕತಿ. ಸೊ ಡೆವಿಲ್ ಎನರ್ಜಿ ಏನು ತೋರಿಸ್ತೈತಿ ಅಂತಂದರೆ, ದರ್ ಇಸ್ ಅ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್. ಯಾರಾದರೂ ಬಂದು ಏನಾದರೂ ಪಿತೂರಿ ಮಾಡಿ ಏನಾದರೂ ನಡ್ಕು ಹಚ್ಚುವಂಥದ್ದು, ಬೆಂಕಿ ಹಚ್ಚುವಂಥದ್ದು ಕೆಲಸ ಆಗುವಂಥದ್ದು. ಸೊ ದಿಸ್ ಈಸ್ ಆಲ್ ಕಾರ್ಮಿಕ್. ಸ್ವಲ್ಪ ಅಲ್ಲ, ಸಾಕಾಗುವಷ್ಟು ಟ್ರಸ್ಟ್ ಇಶ್ಯೂಸ್ ಅನ್ರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನನ್ರಿ, ಈ ಥರದ ವಿಷಯಗಳೆಲ್ಲ ಆಗುವಂಥ ಚಾನ್ಸಸ್. ಸೊ ಥರ್ಡ್ ಹೌಸನು 8th ಹೌಸ್ನೊಳಗೆ ಬಂದೈತೆ. ನಿಮಗೆ ಟ್ರಾವೆಲಿಂಗ್ ಏನಾದರೂ ಮಾಡಬೇಕು ಅಂತಂದರೆ ಟ್ರಾವೆಲಿಂಗ್ದೊಳಗೂ ಡಿಸ್ಟರ್ಬೆನ್ಸ್ ಬರುವಂಥದ್ದು. ನೀವೆಲ್ಲಾದರೂ ಟ್ರಾವೆಲಿಂಗ್ದೊಳಗೂ ಡಿಸ್ಟರ್ಬೆನ್ಸ್ ಬರುವಂಥ ಚಾನ್ಸಸ್ ಆರ್ ದೇರ್. ಸೊ ಕಮ್ಯುನಿಕೇಟ್ ಪ್ರಾಪರ್ಲಿ ಮಾಡೋಕ್ಕೆ ನೋಡಿರಿ ಗುರುಗಳ ಜೊತೆ, ಅಥವಾ ನೀವು ಯಾರಾದರೂ ದೊಡ್ಡವ್ರು ಯಾರು ಇರ್ತಾರೆ, ನಿಮ್ಗಿಂತ ತಿಳುವಳಿಕೆಯವ್ರು ಯಾರು ಇರ್ತಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನೋಡಿರಿ ನೀವು. ಅಥವಾ ನನಗನ್ಸಿದ ಮಟ್ಟಿಗೆ ಈ ವಿಷಯದಲ್ಲಿ ನಿಮ್ಮ ಮನೆಯೊಳಗೆ ನಡೆಯುವಂಥ ಏನು ವಿಷಯ ಅದಲ್ಲ, ಅದರೊಳಗೆ ಮೇನ್ 2 ಲೀಡಿಂಗ್ ಕ್ಯಾರೆಕ್ಟರ್ಸ್ ಭಾಗವಹಿಸುವಂಥ ಟೈಮ್ ಬರ್ಬೋದು. ಸೊ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ಯಾಕಂದ್ರೆ 4th ಹೌಸ್ ಆ್ಯಂಡ್ 5th ಹೌಸ್ ಮೇಲ್ ಫಿಕ್ಸ್ ಅದಾವ ಈಗ ಸದ್ಯ. ಬಿರುಸು ಮಾತುಕತೆ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಅದಕ್ಕಂತ ಫೂಲ್ ಕಾರ್ಡ್ ಈಸ್ ದೇರ್. ಸೊ ಹೆಂಗಂತಂತಂದ್ರೆ ನೀವೇನೇ ಕೆಲಸ ಮಾಡ್ತಿದ್ರು ಸಹಿತ, ಓಕೆ, ಎಸ್, 6 ಆಫ್ ಪೆಂಟಕಲ್ಸ್. ಯಾವುದಾದ್ರೂ ಕೊಡುತುಗಳು ವಿಷಯ ಏನಾದರೂ ಇತ್ತು ಅಂತಂತಂದರೆ ಕೇರ್ಲೆಸ್ ಹಂಗೆ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ ಇತ್ತಂತಂದರೆ ಅದರೊಳಗೂ ಕೇರ್ಲೆಸ್ನೆಸ್ ಮಾಡಬೇಡ್ರಿ. ಏನಾರೇ ಆ ಥರದ ಡಿಸಿಷನ್ಸ್ ತೊಗೊಳ್ದಿತ್ತು ಅಂತಂದ್ರೆ ಅದ್ರ ಬದಲಾಗಿ ವಿಚಾರ ಮಾಡಿರಿ. ದರ್ ಇಸ್ ಎ ಟವರ್ ಕಾರ್ಡ್. 3 ಆಫ್ ಪೆಂಟಕಲ್ಸ್. ನಾ ಹೇಳಿಲ್ಲ, ನಿಮ್ಗೆ ಯಾರಾದರೂ ಒಂದು ಥರ್ಡ್ ಪಾರ್ಟಿ ಜೊತೆ ನೀವು ಮಾತಾಡಬೇಕಾಗತ್ತೆ. ಯಾರಾದರೂ ಇಬ್ಬರು ಮೇಜರ್ ಲೀಡಿಂಗ್ ರೋಲ್ದವ್ರು ಇದ್ರೊಳಗೆ ಭಾಗವಹಿಸ್ತಾರೆ. ಸೊ ಬಿ ಕೇರ್ಫುಲ್. ಈ ರೀಡಿಂಗ್ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ವೃಶ್ಚಿಕ ರಾಶಿಯವ್ರಿಗೆ ಒಂದು ವಿಷಯ ಹೇಳೋದು ಮರ್ತೆ. ವೀನಸ್ ಇಲ್ಲಿ ಬಂದೈತಿ 6th ಹೌಸ್. ವೀನಸ್ 6th ಹೌಸ್ನೊಳಗೆ ಯಾವಾಗಿದ್ರೂ ನೀಚ್ಕಾ ಹೋತಾ ಹೇ. ಡೆವಿಲ್ ಕಾರ್ಡ್ ಇತ್ತು. ಡೆವಿಲ್ ಕಾರ್ಡ್ ಅಂತಂದ್ರೆ ಏನಾದರೂ ನೀವು ಆಲ್ಕೋಹಾಲ್ ಅದರಿಂದ ಮಾಡ್ತಿದ್ರಿ ಅಂತಂದ್ರೆ ಲೋವರ್ ಅಬ್ಡೋಮಿನಲ್ ಅಥವಾ ಕಿಡ್ನೀಸ್ ಇದ್ರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಬಿ ಕೇರ್ಫುಲ್. ಓಕೆ. ಸೊ ಈಗ ಧನು ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಧನುರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ನೋಡಿರಿ. ನಾನು ಇದನ್ನು ಚಾರ್ಟ್ ಹಾಕೀನಿ. 3rd ಹೌಸ್ ಆ್ಯಂಡ್ 4th ಹೌಸನ್ನು ಅಕ್ಯುಪೈ ಮಾಡಿದ್ದು ಇವು ಮೇಲ್ ಫಿಕ್ಸ್. 1 2 3 4 ಮೇಜರ್ ಕಾರ್ಡ್ಸ್, ನೆಗೆಟಿವ್ ಕಾರ್ಡ್ಸ್. ಇದು ಹೆಂಗೈತಿ ಅಂತಂತಂದರೆ ರಾಹು, ಮಾರ್ಸ್ ಆ್ಯಂಡ್ ಮರ್ಕಿರಿ ಇನ್ 3rd ಹೌಸ್. ನಿಮ್ಮ ಬ್ರದರ್ಸು, ಸಿಬ್ಲಿಂಗ್ಸು, ಆಮೇಲೆ ನಿಮ್ಮ ಟ್ರಾವೆಲಿಂಗು, ಈ ಥರದ ವಿಚಾರಗಳನ್ನು ಇದು ತೋರಿಸ್ತೈತಿ. ಇದರೊಳಗೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾವೆ. ನಿಮಗೆ ಏನಾದರೂ ಧೋಕಾ ಆಗ್ಬೋದು, ಯಾರಾದರೂ ಮಿಸ್ಯೂಸ್ ಮಾಡ್ಕೋಬೋದು. ಅಂದರೆ ನೀವು ಏನಾದರೂ ಕಮ್ಯುನಿಕೇಟ್ ಮಾಡಿದ್ದನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ಹೆಂಗಂತಂದ್ರೆ ನಿಮ್ಗೊಂದು ಸ್ವಲ್ಪ ಡಿಪ್ರೆಷನಿಗೆ ಹೋಗೋದು, ಎಂಗ್ಸೈಟಿ ಆಗೋದು,
ಆ ಥರದ ವಿಷಯಗಳೆಲ್ಲ ನಡೆಯುವಂಥದ್ದು, ಆಮೇಲೆ ಎಲ್ಲ ಬಿಟ್ಟು ಹೋಗಿಬಿಡ್ಬೇಕು ಅನ್ನುವಂಥದ್ದು ಆಗುವಂಥದ್ದು, ಈ ಥರದ ವಿಷಯಗಳು. 5 ನಂಬರ್ ಕಮ್ಯುನಿಕೇಟ್ ಸರಿ ಹೆಂಗೆ ಮಾಡೋಕೆ ಕಲೀರಿ. ಕಮ್ಯುನಿಕೇಷನ್ದೊಳಗೆ ಒಂದು ಸ್ವಲ್ಪ ಇದನ್ನು ಸಾರಿ 3rd ಹೌಸ್ ಕಮ್ಯುನಿಕೇಷನ್ ತೋರಿಸುತ್ತೆ. ರಾಹು ಮಾರ್ಸ್ ಮರ್ಕಿರಿ ಅಂತಂತಾರೆ. ಮಾರ್ಸ್ ಆ್ಯಂಡ್ ರಾಹು ಮಾತುಕತೆಯಲ್ಲಿ ಬಿರುಸ್ತನ ಬರೋದು, ನಿಮ್ಮ ಕಮ್ಯುನಿಕೇಷನ್ದಿಂದನೇ ಪ್ರಾಬ್ಲಮ್ಸ್ ಆಗುವಂಥದ್ದು. ದರ್ ಇಸ್ ಇಲ್ಲಿ ನೋಡ್ರಿ, ಥರ್ಡ್ ಪಾರ್ಟಿ ಏನಾದರೂ ಗದ್ದಲ ಹಿಡಿಸುವಂಥದ್ದು. ಅಂದ್ರೆ ಕಮ್ಯುನಿಕೇಷನ್ ಹೆಂಗಿರ್ತೈತಿ ಅಂದ್ರೆ ನಾವೇನೋ ತಿಳ್ಕೊಂಡು ಒಬ್ರಿಗೆ ಹೇಳಿರ್ತೀವಿ, ಅದನ್ನು ಅವ್ರು ಮುಂದೆ ಹೆಂಗೆ ಪಾಸ್ ಮಾಡ್ತಾರಂತ ನಮಗೆ ಗೊತ್ತಿರೋಂಗಿಲ್ಲ. ಸೊ ಬೇರೆಯವ್ರ ಜೊತೆ ಮಾತಾಡೋ ಮುಂದೆ ಯಾವುದರ ಥರದ ವ್ಯವಹಾರಗಳನ್ನು ಮಾಡೋ ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ. ಸೊ ಡೆತ್ ಕಾರ್ಡ್ ಇಸ್ ದೇರ್. ಹೆಂಗಂತಂದ್ರೆ ಡೆತ್ ಕಾರ್ಡ್ ಆದ ಕೂಡ ಇದು ತೋರ್ಸಾಗತ್ತೈತೆ ಏನು 7 ಆಫ್ ಸೋರ್ಡ್ಸ್. ಇದು ಹೆಂಗಂತ ದಿಸ್ ಇಸ್ ಅ ಬಿಟ್ರೇಯಲ್ ಎನರ್ಜಿ. ಆಲ್ 3 ಆರ್ ನೆಗೆಟಿವ್ ಕಾರ್ಡ್ಸ್. ಸೊ ನೆನಪಿರಲಿ, ಕಮ್ಯುನಿಕೇಟ್ ಮಾಡುವುದನ್ಯಾಗ ಅಂದ್ರೆ ವಿಷಯಗಳನ್ನು ಎಲ್ಲರ ಮುಂದೂ ಹೇಳುವಂಗೆ ಇರಂಗಿಲ್ಲ, ಮತ್ತು ಹೇಳಕ್ಕೂ ಹೋಗ್ಬೇಡ್ರಿ. ನೋಡಿರಿ, ಇಲ್ಲೇ ಇದು 3 ಇಮೋಷನ್ ಲೆವೆಲ್ದೊಳಗೆ ನಿಮಗೆ ಏನಾದರೂ ತೊಂದರೆ ಆಗುವಂಥದ್ದು, ಇಲ್ಲೇ ರಿಯೂನಿಯನ್ ಆಗುವಂಥದ್ದು. ಬಟ್ ಏನಾದರೂ ರಿಯೂನಿಯನ್ ಆಗುವಂಥದ್ದು ಇಲ್ಲಿ ಏನೂ ತೋರ್ಸಾಕತ್ತಿಲ್ಲ. ಇಲ್ಲೇ ಮಾತುಕತೆ ಐತಿ. ಮಾತುಕತೆಯಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗೋದು, ನಿಮಗೆ ಎಂಗ್ಸೈಟಿ ಪ್ರಾಬ್ಲಮ್ ಆಗೋದು, ಈ ಥರದ ವಿಷಯಗಳೆಲ್ಲ ಆಗ್ತಾವೆ. ನಿಮ್ಮ ಜೊತೆ ನೀವೇ ಡಿಸ್ಕನೆಕ್ಟ್ ಆಗೋದು. ಸೊ ಯು ಬಿ ಕೇರ್ಫುಲ್. ಓಕೆ, ಯಾವುದೇ ವಿಷಯಗಳನ್ನು ಯಾವುದೇ ರೀತಿಯಿಂದ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೆಂಗಂತಂದ್ರೆ 4th ಹೌಸ್ನೊಳಗೆ ಸ್ಯಾಟರ್ನ್ ಆ್ಯಂಡ್ ಸನ್ ಬಂತದ್ದು. ದೇ ಆರ್ ನ್ಯಾಚುರಲ್ ಎನಿಮೀಸ್. ಸನ್ ಆ್ಯಂಡ್ ಸ್ಯಾಟರ್ನ್ ಮೇಲ್ಫಿಕ್ ಎನರ್ಜಿ ಇನ್ 4th ಹೌಸ್ ಅಂದ್ರೆ ನಿಮ್ಮ ಮನಿ, ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಮಾಡ್ತಾರೆ ಅವ್ರು ನಿಮ್ಮನ್ನು. 12ನೇ ಮನಿ ಅಂದರೆ ಇಟ್ಸ್ ಅ ಹೌಸ್ ಆಫ್ ಲಾಸ್. ಸನ್ 12ನೇ ಮನಿಯೊಳಗೆ ಬಂದಂತಂದ್ರೆ ಒಂಥರ ಕನ್ಫ್ಯೂಷನ್ ಇರ್ತೈತಿ. ಸ್ಯಾಟರ್ನ್ ಬಂದಂತಂದ್ರೆ ಒಟ್ಟ ಮಾನಸಿಕ ನೆಮ್ಮದಿ ಇರೋಂಗಿಲ್ಲ. ಸೊ ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ? ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು 6 ಆಫ್ ಸೋರ್ಡ್ಸ್ ಬರ್ತಾ ಇದೆ. ಓಕೆ, 6 ಆಫ್ ಸೋರ್ಡ್ಸ್ ಆ್ಯಂಡ್ ಏಸ್ ಆಫ್ ವಾಂಡ್ಸ್. ನೋಡಿರಿ, ಇಲ್ಲೇ ಏಸ್ ಆಫ್ ವಾಂಡ್ಸ್ ಬಂದೈತಿ, ಇಲ್ಲೇ 6 ಆಫ್ ಸೋರ್ಡ್ಸ್ ಬಂದೈತಿ. ಇಲ್ಲಿ ಒಂದು ವಾಂಡ್ಸದ್ದು ಕಾರ್ಡ್ ಇಲ್ಲ. ಒಂದು ಕಮ್ಯುನಿಕೇಷನ್ ಐತಿ, ಇಲ್ಲಿ ಇಮೋಷನ್ ಐತಿ, ಒಂದು ಡೆತ್ ಐತಿ. ಸೊ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕೆ ನೋಡ್ರಿ. ಅಂದರೆ ಶಾಂತ ಆಗಿರಿ. ಅಂದರೆ ಮಾರ್ಷಿಯಲ್ ಎನರ್ಜಿ ಐತಿ ಇಲ್ಲಿ. ಮಾರ್ಷಿಯಲ್ ಎನರ್ಜಿ ಏನು ಮಾತಾಡ್ಬೇಕಂತಂತಂದ್ರೆ ಸ್ವಲ್ಪ ಪೌಸ್ ತೊಗೋರಿ. ಮಾತಾಡೋಕ್ಕಿಂತ ಮೊದಲು ವಿಚಾರ ಮಾಡಿ ಮಾತಾಡ್ರಿ. ಗಡಿಬಿಡಿ ಒಳಗೆ ಏನೂ ಮಾತಾಡೋಕೆ ಹೋಗ್ಬೇಡ್ರಿ ಯಾವ್ದಾರ ಜೊತೆ. 5, 6, 7, 8. ಸೊ ನನಗನ್ಸಿದ ಮಟ್ಟಿಗೆ ನಿಮಗೆ ಏನಾದರೂ ಟ್ರಾವೆಲಿಂಗ್ ಮಾಡುವಂಥ ಚಾನ್ಸಸ್ ಬರ್ಬೋದು. ಸೊ ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ, ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಇದ್ದರೆ ಅದ್ರ ಕಡೆ ಲಕ್ಷ್ಯ ಕೊಡೋಕೆ ಕಲೀರಿ, ಅಥವಾ ನಿಮ್ಮ ಕರಿಯರ್ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡೋಕೆ ಕಲೀರಿ. ಇವೆಲ್ಲ ವಿಷಯಗಳಿಂದ ಹೊರಗೆ ಬರೋಕೆ ಅಂತಂದ್ರೆ ಸ್ವಲ್ಪ ಮೆಂಟಲಿ ಕೂಲ್ ಆಗ್ಬೇಕಂತಂದ್ರೆ ನೀವು ನಿಮ್ಮ ಕರಿಯರ್ ಕಡೆ ಲಕ್ಷ್ಯ ಕೊಡ್ರಿ, ನಿಮ್ಮ ಬಿಸ್ನೆಸ್ ಕಡೆ ಲಕ್ಷ್ಯ ಕೊಡ್ರಿ. ಏನಾದರೂ ಹೊಸ ಅಪಾರ್ಚುನಿಟೀಸ್, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತೆ ಅಂದರೆ ಯಾವುದಾದ್ರೂ ಹೊಸ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡುಕಾಡ್ಕೊಂಡು ಬರುವಂಥದ್ದು. ಬಟ್ ಹೆಂಗೆ ಅಂತಂತಂದ್ರೆ ಸ್ವಲ್ಪ ಶಾಂತಾಗಿ ಇರೋಕೆ ಕಲೀರಿ. ಇಲ್ಲಿ ನೋಡ್ರಿ, ಇದೆಲ್ಲ ಒಂಥರ ಬೆಂಕಿ ಹೆಂಗೆ ತೋರ್ಸಾರ ಇದನ್ನು ಹಿಂಗೆ. ಅಂದ್ರೆ ಒಂಥರ ಮೆಂಟಲಿ ರೆಸ್ಲೆಸ್ ಆದಂಗೆ. ಮಾರ್ಸ್ ಮತ್ತು ಚಂದ್ರಮ ಕೂಡಿದ್ರು ಅಂತಂದ್ರೆ ಮೆಂಟಲಿ ಮನುಷ್ಯ ರೆಸ್ಲೆಸ್ ಆಕತಿ. ಇಮೋಷನ್ಸ್ದೊಳಗೆಲ್ಲ ಗಡಿಬಿಡಿ ಆಕೈತಿ. ಸ್ವಲ್ಪ ಶಾಂತಿ ಇರೋಕೆ ಕಲೀರಿ, ಸ್ವಲ್ಪ ವಿಚಾರ ಮಾಡೋಕೆ ಕಲೀರಿ. ನನಗೆ ಅನ್ಸಿದ ಮಟ್ಟಿಗೆ ನಿಮಗೆ ಟ್ರಾವೆಲಿಂಗೂ ಮಾಡೋಕೆ ಹೇಳ್ತೈತಿದೆ 6 ಆಫ್ ಸೋರ್ಡ್ಸ್. ನೀವೆಲ್ಲರೂ ಟ್ರಾವೆಲಿಂಗ್ ಮಾಡಿರಿ. ಟ್ರಾವೆಲಿಂಗ್ ಮಾಡಿದ್ರೆ ನೀವು ಶಾಂತ ಆಗ್ತೀರಿ. ಸ್ವಲ್ಪ ನಿಮಗೆ ಅಡ್ವೈಸ್ ಏನಂತಂತಂದ್ರೆ ಟ್ರಾವೆಲಿಂಗ್ ಮಾಡಿರಿ. ಇದು ಒಂಥರದ ಟ್ರಾವೆಲಿಂಗನ್ನು ತೋರಿಸ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ ಇದು ಪಾಸಿಟಿವ್ಲಿ ಟ್ರಾವೆಲಿಂಗ್ ಮಾಡಿರಿ. ಅದು ನಿಮಗೆ ಒಳ್ಳೆಯ ವಿಷಯಗಳ ಕಡೆ ತೊಗೊಂಡು ಹೋಗ್ತದೆ ಅದು. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಮಕರ ರಾಶಿಯವರಿಗಾಗಿ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ಮಕರ ರಾಶಿಯೊಳಗೆ ಈಗ 2nd ಹೌಸಿಗೆ ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ, 3rd ಹೌಸ್ ಸ್ಯಾಟರ್ನ್ ಆ್ಯಂಡ್ ಸನ್, 4th ಹೌಸ್ ವೀನಸ್. ಎಸ್, ನನಗೆ ಅನಿಸೋ ಮಟ್ಟಿಗೆ ನೀವೇನಾದರೂ ಪ್ರಾಪರ್ಟಿ ಬೈ ಮಾಡೋದು, ಏನಾದರೂ ಗಾಡಿ ಅದು ತೊಗೊಳೋದು, 4 ವೀಲರ್ ಏನಾದರೂ ಟ್ರೈ ಮಾಡಬಹುದು. ಯಾಕಂದರೆ ವೀನಸ್ ಐತಿಲ್ಲ. ವೀನಸ್ ಇಸ್ ಘರ್ ಮೇ ಉಚ್ಚಕ ಹೋತಾ ಹೈ. ಉಚ್ಚಕ ಅಂದರೆ ದಿಗ್ಬಲ ಇರ್ತೈತಲ್ಲಿ.
ಸೊ ವೀನಸ್ ಅಂತಂತಂದ್ರೆ ಇಲ್ಲಿ 4th ಹೌಸ್ನೊಳಗೆ ವೀನಸ್ ಅಂತಂದ್ರೆ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಒಳ್ಳೆ ವಿಷಯಗಳು, ಏನಾದರೂ ಫಂಕ್ಷನ್ಸ್ ಆಗೋದು, ಗ್ರೋತ್ ಇರೋದು, ದುಡ್ಡು ಬರೋದು. ವಾವ್, ಆಲ್ ದ ಕಾರ್ಡ್ಸ್ ಆರ್ ವೆರಿ ಬ್ಯೂಟಿಫುಲ್. ಎಸ್, ಆದರೆ ಪ್ರಯಾರಿಟಿ ಸೆಟ್ ಮಾಡಬೇಕು. ಓಕೆ ಓಕೆ, ವೆರಿ ಗುಡ್. ನೋಡಿ, ಮಕರ ರಾಶಿಯವರಿಗಾಗಿ ತಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದಕ್ಕೆ ದೇವರು ಬ್ಲೆಸ್ ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುವಂಥದ್ದು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುವಂಥದ್ದು, ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ರಿಸೋರ್ಸಸ್ ಹುಡುಕೊಳ್ಳುವಂಥದ್ದು ಏನಾದರೂ. ಓಕೆ, ಸೊ ಇದೇನು ತೋರಿಸುತ್ತೆ ಅಂದರೆ ಸೆಲೆಬ್ರೇಟ್ ಮಾಡೋದನ್ನು. 1 2 3 4 ಆಲ್ ಆರ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಎಲ್ಲ ಕಾರ್ಡ್ಸು ಏನು ತೋರಿಸ್ತಾವ ಅಂತಂತಂದ್ರೆ ಇವು 3 ಕಾರ್ಡ್ ನೀವು ಸೆಲೆಬ್ರೇಟ್ ಮಾಡುವಂಥದ್ದನ್ನು ತೋರಿಸ್ತಾವೆ. ಓಕೆ, ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಈ 3 ಕಾರ್ಡ್ ಸೆಲೆಬ್ರೇಷನ್ ತೋರಿಸ್ತಾವ, ಫೈನಾನ್ಷಿಯಲ್ ಸೆಕ್ಯೂರಿಟಿ ತೋರಿಸ್ತಾವ, ಲಾಂಗ್ ಟರ್ಮ್ ಸಕ್ಸಸ್ ತೋರಿಸ್ತಾವ. ನೀವು ಏನಾದರೂ ಯಾವುದೇ ವಿಷಯಕ್ಕೆ ಹೋಪ್ಸ್ ಇಟ್ಕೊಂಡು ನೀವು ಏನೆಲ್ಲ ಕೆಲಸ ಮಾಡಿದಿರಲ್ಲ ಅದರೊಳಗೆ ನಿಮಗೆ ಸಕ್ಸಸ್ ಸಿಗುವಂಥ ಕಾರ್ಡ್ಸ್ ಇವೆಲ್ಲ. ಯು ವಿಲ್ ಗೆಟ್ ಮಲ್ಟಿಪಲ್ ಅಪಾರ್ಚುನಿಟೀಸ್ ಇನ್ ಯುವರ್ ಬಿಸ್ನೆಸ್ ಆಗಲಿ, ಕರಿಯರ್ ಆಗಲಿ, ಯು ವಿಲ್ ಗೆಟ್ ಆಲ್ ದೋಸ್. ಆದರೆ ಇಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. फाइनेंस एकदम तगड़ा फाइनेंस को बताता है ये. ಆದರೆ ಇಷ್ಟ ಈ ಕಾರ್ಡ್ ಕೆಳಗೆ ಏನೈತಿ ಅಂದರೆ ಡೆಕ್ ಕೆಳಗೆ ಏನೈತಿ ಅಂತಂದ್ರೆ ಪ್ರಯಾರಿಟಿ ಸೆಟ್ ಮಾಡ್ಬೇಕಂದ್ರೆ ದುಡ್ಡಿನ ಬದಲಾಗಿ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರ್ಬೇಕು. ಸೀರಿಯಸ್ ಹಂಗೆ ಸೆಟ್ ಮಾಡಕ್ಕೆ ನೋಡ್ರಿ, ಪ್ರಯಾರಿಟಿ ಲಿಸ್ಟ್ ಮಾಡಿರಿ. ಅಂದರೆ ಎಲ್ಲಿ ಎಷ್ಟು ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು ಅಂತಂದು ಹೇಳಿ. ಯಾಕಂದರೆ 2nd ಹೌಸ್ ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ. ರೊಕ್ಕ ಖರ್ಚು ಮಾಡೋಕೆ ಹಚ್ತಾವ. ಯಾಕಂದ್ರೆ ಧನ ಭಾವ ಅಲ್ಲ, 2ನೇ ಭಾವ ಅಂತಂದ್ರೆ ಧನ ಭಾವ ಮೇ ये तीनों बैठे हैं, पैसा ज़्यादा खर्च करोगे. इसीलिए ಇದೇನು ಹೇಳತ್ತೈತಿ ಕಾರ್ಡ್ ಅಂತಂದ್ರೆ ಪ್ರಯಾರಿಟಿ ಸೆಟ್ ಮಾಡಿರಿ. ಎಲ್ಲಿ ಏನು ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು. नो मोर गाइडेंस, आप ना बस खुश रहो और सेलिब्रेट करो लाइफ को. यस, हर्मिट कार्ड इज देयर. ಎಸ್, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಹರ್ಮಿಟ್ ಕಾರ್ಡ್. ಇವೇನು ತೋರಿಸ್ತಾವ ಅಂತಂತಾರೆ ಎಷ್ಟಾಕತಿ ಅಷ್ಟು ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಿ. ಮೊದಲೇ ಮಾತು, ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಸರ್ತಿ ಹೆಂಗೆ ಆಕತಿ ಅಂತಂದ್ರೆ ಸ್ವಲ್ಪ ಒಬ್ಬರೇ ಇರಕ್ಕೆ ನೋಡ್ರಿ. ಇಲ್ಲಿ ಕನ್ಫ್ಯೂಷನ್ ಕಾರ್ಡ್ ಐತಲ್ಲ, ಸೊ ಒಬ್ಬರೇ ಇದ್ರಿ ಅಂತಂದ್ರೆ ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಇರ್ತೈತಿ. ಆಮೇಲೆ ಕ್ವೀನ್ ಆಫ್ ಕಪ್ಸ್ ಏನು ತೋರಿಸ್ತೈತಿ ಅಂತಂದ್ರೆ ಅಪ್ನೇ ऊपर ಥೋಡಾ ಸಾ ಕಾಮ್ ಕರು. ಹಾರ್ಟ್ ಚಕ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿರಿ. ಡಿವೈನ್ ಎನರ್ಜಿ ಜೋಡಿ ಕನೆಕ್ಟ್ ಆಗಕ್ಕೆ ನೋಡ್ರಿ. ಯಾಕಂದ್ರೆ ಅದು ನಿಮಗೆ ಪ್ರಾಪರ್ ಹಂಗೆ ಗೈಡ್ ಮಾಡ್ತೈತಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಕುಂಭರಾಶಿಯವರಿಗಾಗಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಈ ಕುಂಭರಾಶಿಯವ್ರ ಸಲುವಾಗಿ ಇಲ್ಲಿ ಏನು ಮಾಡೈತಲ್ಲ, 1st ಹೌಸ್ ರಾಹು, ಮರ್ಕರಿ ಆ್ಯಂಡ್ ಮಾರ್ಸ್. ಸ್ವಲ್ಪ ಮಾತುಕತೆ ಕಡೆ ಸ್ವಲ್ಪ ಲಕ್ಷ್ಯ ಇರಬೇಕು. ಯಾಕಂದರೆ ಎಗ್ರೆಸಿವ್ ಟಾಕ್ ಆಗುವಂಥ ಸಂಭವ ಜಾಸ್ತಿ. ಓಕೆ, ಹೆಲ್ತ್ ಕಡೆನೂ ಸ್ವಲ್ಪ ಲಕ್ಷ್ಯ ಕೊಡಬೇಕು. See, there is hermit card. ಓಕೆ, ಕುಂಭರಾಶಿಯವರ ಸಲುವಾಗಿ ಏನು ಬರ್ತಾ ಇದೆ ನೋಡ್ರಿ. ನಿಮಗೆ ಅನ್ನಿಸ್ಬಹುದು ಯು ಆರ್ ವೆರಿ ಮಚ್ ರಿಸೋರ್ಸ್ಫುಲ್ ಅಂತಂದೇಳಿ. ಎಲ್ಲ ಇದ್ದಾಗ ಮನುಷ್ಯಾಗ ಏನು ಅನಿಸುತ್ತೆ ಅಂತಂದ್ರೆ ಒಂಥರ ದುಡುಕು ಸ್ವಭಾವ ಇರ್ತದೆ. ಒಂಥರ ದುಡುಕಬಹುದು ಮನುಷ್ಯ. ಯಾಕಂತಂದ್ರೆ ಹೌಸ್ ಆಫ್ ಡಿಸೈರ್ಸು ಏನು ಕುಂಭರಾಶಿ, ಅದು ಹೆಂಗಂದ್ರೆ ಲಗ್ನದೊಳಗೆ ಬಂದೈತಿ. ಲಗ್ನದೊಳಗೆ ಬಂದ್ರೆ ಹೆಂಗೆ ಆಕೈತೆ ಅಂದ್ರೆ ರಾಹು ಐತಲ್ಲೇ. ರಾಹು ಅಂತಂದ್ರೆ ಸ್ವಲ್ಪ ವಿಚಾರ ಮಾಡೋದು ಕಡಿಮೆ, ಆಸೆ ಜಾಸ್ತಿ. ಆಮೇಲೆ ಸ್ಪೀಡ್ ಇರ್ತೈತಿ, ಮುನ್ನುಗ್ಗು ಅಂಥದ್ದು, ವಿಚಾರ ವಿಮರ್ಶೆ ಮಾಡೋಂಗಿಲ್ಲ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ
ಇಂಡಿಪೆಂಡೆಂಟಾಗೆ ಡಿಸಿಷನ್ಸ್ ತೊಗೋಬೇಕು ಅಂತಂತಂದ್ರೆ ವಿಚಾರ ಮಾಡಿ ಡಿಸಿಷನ್ಸ್ ತೊಗೋರಿ. ಡಿಸಿಷನ್ಸ್ ಅಂತ ತೊಗೊಳ್ಳುವಂಥದ್ದು ನಿಮಗೆ ಪ್ರಮೇಯ ಬಂದರೂ ಬರ್ಬೋದು, ಅಥವಾ ಯಾವುದಾದ್ರೂ ಮಿಸ್ಟೀರಿಯಸ್ ವಿಷಯಗಳನ್ನು ನೀವು ಸಾಲ್ವ್ ಮಾಡಬೇಕಂತ ಪ್ರಾಬ್ಲಮ್ಸ್ಗಳು ನಿಮಗೆ ಬಂದರೂ ಬರ್ಬೋದು. ಇಲ್ಲೆಲ್ಲೂ ಇಮೋಷನ್ಸ್ ಬದಲಾಗಿ ಏನೂ ಇಲ್ಲ, ಬರೀ ಮಟೀರಿಯಲ್ ಲೈಫನ್ನು ತೋರ್ಸಾಕತ್ತೈತಿ. ಇಲ್ಲೆಲ್ಲ ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಳೋದು, ಯಾಕಂದರೆ 2-3 ವಿಷಯದೊಳಗೆ ಜಗ್ಲಿಂಗ್ ಮಾಡೋದು, ಬರೀ ಇದನ್ನ ತೋರ್ಸಾಕತ್ತೈತಿ. ಇಲ್ಲಿ ಏನಾದರೂ ಒಂದು ಹೊಸ ಚೇಂಜ್ ಬರೋದು. ಚೇಂಜ್ ಏನಂತಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಇದೇನು ಚೇಂಜ್ ಬರ್ತೈತಿ, ಚೇಂಜ್ ಏನು ಹೇಳ್ತೈತಿ ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಹಂಗೆ ಕುಂತಲ್ಲೇ ಏನೂ ಸಿಗಂಗಿಲ್ಲ. ಇಲ್ಲಿ ವಿಷಯಗಳ ಮೇಲೆ ಆದಷ್ಟು ಕಾನ್ಸಂಟ್ರೇಟ್ ಮಾಡೋಕೆ ನೋಡಿರಿ, ಆದಷ್ಟು ಫೋಕಸ್ಡ್ ಇರಾಕಲಿರಿ. ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ. ವಿಷಯಗಳ ಬದಲಾಗಿ ಜಾಸ್ತಿ ವಿಚಾರ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಥರದ ವಿಚಾರಗಳು ಆದರೂ ಆಗಬಹುದು. ಎಂಗ್ಸೈಟಿ ಅನ್ರಿ, ಡಿಪ್ರೆಷನ್ ಅನ್ರಿ, ಈ ಥರದ್ದೆಲ್ಲ ಆಗುವಂಥ ಚಾನ್ಸಸ್ ಅದೇ. ಕೆಲಸದ ಒತ್ತಡ ಆಗಿ ಆಗ್ತೈತಿ. ಇಮೋಷ್ನಲ್ ಲೆವೆಲ್ದೊಳಗೆ ಏನೂ ಆಗಂಗಿಲ್ಲ. ಇಲ್ಲಿ ಇಮೋಷನ್ಸ್ ಇಲ್ಲ. ನನಗನ್ಸಿದ ಮಟ್ಟಿಗೆ ಯಾವುದಾದ್ರೂ ಒಂದು ಕೆಲಸದ ಇದ್ರೊಳಗೆ ಏನಾದರೂ ಒಂದು ಚೇಂಜ್ ಬಂದು ಕೂಡ ಬಹುತೇಕ ನಿಮಗೆ ಅದನ್ನು ಒಪ್ಕೊಳ್ಳೋಕ್ಕಾಗಂಗಿಲ್ಲ. ಆ ರೀತಿ ಆಗಬಹುದು ತಮಗೆ. ಸೊ ಸ್ವಲ್ಪ ಪ್ರಾಪರ್ ಹಂಗೆ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ. ಯಾಕಂದ್ರೆ ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ ಅಂತಂತಂದ್ರೆ ಒಂಥರ ಹಾರ್ಶ್ ಕಮ್ಯುನಿಕೇಷನ್ ಇರ್ತೈತಿ. ನಿಮ್ಮ ಮಾತಿನಿಂದ ಮನೆಯೊಳಗೆ ಯಾರದಾರಲ್ಲ ಅವ್ರ ಮನಸ್ಸು ನೋಯಿಸ್ಬೋದು. ಯಾಕಂದ್ರೆ ಮಾರ್ಸದ 4th ದೃಷ್ಟಿ ಮನಿ ಮೇಲೆ ಐತೆ. ಸೊ ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಎಸ್, ಈ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂದ್ರೆ 8 ನಂಬರ್ ಐತಿ. ಓಕೆ, 8 ನಂಬರ್ ಅಂದ್ರೆ ಸಟನ್ ನಂಬರ್. ನಿಮ್ಮ ಇನ್ನರ್ ಸ್ಟ್ರೆಂತ್ ಮೇಲೆ ಕೆಲಸ ಮಾಡಿರಿ. ನೀವು ಫೋಕಸ್ಡ್ ಇರಾಕ್ ಕಲೀರಿ. ಫೋಕಸ್ಡ್ ಇದ್ರಿ ಅಂತಂತಂದ್ರೆ ನೀವು ವಿಷಯಗಳನ್ನು ಬಗೆಹರಿಸ್ಬೋದು. ಓಕೆ, ಕೇರ್ಲೆಸ್ನೆಸ್ ಬಿಲ್ಕುಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಇಂಟ್ಯೂಷನ್ ಪವರ್ ಮೇಲೂ ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲಿ ಎಲ್ಲೂ ಕಪ್ಸ್ ಇಲ್ಲ. ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದ್ರೆ ಅದು ನಿಮಗೆ ಇನ್ನರ್ ಗೈಡೆನ್ಸ್ ಕೊಡ್ತೈತಿ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಮೀನ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ನೆನಪಿರಲಿ, ಮೀನ ರಾಶಿಯವರಿಗೆ ಈಗ ಸದ್ಯ 7.5 ಐತಿ. ನಾನು ಇದನ್ನು ಹೇಳೋದು ಮರೆತೆ, ಕುಂಭರಾಶಿಯವ್ರಿಗೂ ಈಗ ಸದ್ಯ 7.5 ಐತಿ. ಬಟ್ ಮೀನ ರಾಶಿಯವರಿಗೆ ಈಗ ಸದ್ಯ ಪೀಕ್ನಾಗ ಐತಿ, ನೆನಪಿರಲಿ. ಸೊ ಮೀನ ರಾಶಿಯವ್ರಿಗೆ ನೋಡಿರಿ, ಮೀನ ರಾಶಿಯವರಿಗೆ 2nd ಹೌಸ್ದೊಳಗೆ ಈಗ ಸದ್ಯ ವೀನಸ್ ಬಂದೈತಿ. ಓಕೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸ್ತೈತಿ, ಫೈನಾನ್ಷಿಯಲ್ ಫ್ರೀಡಮ್ ತೋರಿಸ್ತೈತಿ. ಮೀನ ರಾಶಿಯವರಿಗೆ ಈಗ 7.5 ಐತಿ. ಸೊ ಪೇಷನ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸನ್ ಸ್ಯಾಟರ್ನ್ 1st ಹೌಸ್. ಸೊ ಬಾಸಿಗೆ ಎಂಪ್ಲಾಯಿಗೆ ಪ್ರಾಬ್ಲಮ್ ಆಗುವಂಥದ್ದು. ನೀವು ಬಾಸ್ ಆಗಿದ್ರು ಸರಿ, ನೀವು ಎಂಪ್ಲಾಯ್ ಆಗಿದ್ರು ಸರಿ, ಇಬ್ಬರ ನಡುವೆ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದು ಬರೋ ಚಾನ್ಸಸ್. ಸೊ ಹೆಂಗೈತಿ ಅಂತಂದ್ರೆ, ನಿಮಗೆ ಅನ್ನಿಸ್ಬೋದು ಇಷ್ಟೆಲ್ಲ ಟೈಮು ಎನರ್ಜಿ ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡೀನಿ, ಬಟ್ ನನಗೇನೋ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗಾಕತ್ತಿಲ್ಲ ಅಂತ ನಿಮಗೆ ಅನ್ನಿಸ್ಬಹುದು. ಆದರೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ ಜನರ ಜೊತೆ. ಸ್ವಲ್ಪ ಸೆಲ್ಫ್ ಕೇರ್ ಬದಲಾಗಿ ವಿಚಾರ ಇರಲಿ, ಸ್ವಲ್ಪ ಪೇಷನ್ಸ್ ಇರಲಿ. ಇದು ಪೇಷನ್ಸದ ಕಾರ್ಡು, ಇದು ಪೇಷನ್ಸದ ಕಾರ್ಡು. ಯಾವುದೇ ವಿಷಯಗಳ ನಿಮ್ಮಲ್ಲಿ ಅಂಥವನ್ನ ನಿಮ್ಮ ಮುಂದೆ ಬಂದರೆ ಸಹಿತ ಅದನ್ನು ಪೇಷಂಟ್ಲಿ ಹ್ಯಾಂಡಲ್ ಮಾಡೋಕೆ ಕಲೀರಿ. ಇಲ್ಲೇನೈತಿ ಅಂತಂದ್ರೆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡೈತೆ ಹೆಣ್ಮಗಳು. ಕಣ್ಣಿಗೆ ಪಟ್ಟಿ ಕಟ್ಕೊಂಡಂಗೆ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಅಂದ್ರೆ ಗೊತ್ತಾಗಂಗಿಲ್ಲ ಸರಿಯಂಗೆ. ಕಣ್ಣಿಗೆ ಕಟ್ಟಿದ್ರೆ ಅದನ್ನು ಪಟ್ಟಿ ತೆಗೀರಿ, ತಾನೇ ದಾರಿ ಸಿಗ್ತದೆ ನಿಮಗೆ. ನೋಡ್ರಿ, ಇಲ್ಲಿ 2 ಕಪ್ಸ್ ಅದಾವೆ. ಬಟ್ ಕಪ್ಸ್ದೊಳಗೆ ಏನು ತೋರಿಸ್ತತಿ ಅಂತಂದ್ರೆ ಬರೀ ಪೇಷನ್ಸ್ ಅಷ್ಟೇ ತೋರಿಸ್ತತಿ. ಇಮೋಷ್ನಲಿ ಬ್ಯಾಲೆನ್ಸ್ಡ್ ಇರಿ ನೀವು ಫುಲ್ ವೀಕ್. ದಟ್ ಈಸ್ ದ ಬೆಸ್ಟ್ ರೆಮಿಡಿ.
ಸೊ ಇದಕ್ಕೆ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಯಾಕಂದ್ರೆ ನೀವೇನು ಡಿಸೈರ್ಸ್ ಅದವಲ್ಲ, ಡಿಸೈರ್ಸಿಗೆ ಫುಲ್ಫಿಲ್ ಆಗೋದು ಸ್ವಲ್ಪ ಕಡಿಮೆ. ಯಾಕೆ ಗೊತ್ತಾ, 11th ಹೌಸು 12th ಹೌಸಿಗೆ ಹೋಗೈತಿ ಈಗ ಸದ್ಯ, ರಾಹು, ಮಾರ್ಸ್ ಆ್ಯಂಡ್ ಮರ್ಕರಿ. ಸೊ ನೀವೇನು ವಿಚಾರ ಮಾಡಿರಿ, ನಿಮ್ಮ ವಿಚಾರಕ್ಕೆ ತಕ್ಕಂಗೆ ನಿಮಗೆ ಕೆಲಸ ಮಾಡೋಕ್ಕೆ ಆಗಲಿಕ್ಕಿಲ್ಲ, ಅಂದರೆ ನಿಮ್ಮ ಕೆಲಸಗಳು ಆಗಲಿಕ್ಕಿಲ್ಲ, ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಆಗಬಹುದು. ಸೊ ಸ್ವಲ್ಪ, ಯಾಕಂದ್ರೆ ಅದು ಹೌಸ್ ಆಫ್ ಡಿಸೈರ್ಸ್ ಅಲ್ಲ, ಹೌಸ್ ಆಫ್ ಡಿಸೈರ್ಸ್ ಎಲ್ಲಿ ಹೋಗ್ತದಂದ್ರೆ 12ನೇ ಮನೆಯೊಳಗೆ ಹೋಗುತ್ತೆ, ಹೌಸ್ ಆಫ್ ಲಾಸ್ದೊಳಗೆ ಹೋಗ್ತದೆ. ಸೊ 4 ಆಫ್ ಕಪ್ಸ್, ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗ್ತಾವು ಅಂತಂತಲ್ಲ, ಬಟ್ ಇನ್ ಬಿಟ್ವೀನ್ ನಿಮಗೆ ಏನಾದರೂ ಒಂದು ಚಾನ್ಸ್ ಬರ್ಬೋದು, ಒಂದು ಅಪಾರ್ಚುನಿಟಿ ಬರ್ಬೋದು, ಯೂನಿವರ್ಸ್ ಅದನ್ನು ಕೊಡ್ಬೋದು, ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ರೆ ಕಣ್ಣಿಗೆ ಪಟ್ಟಿ ಕಟ್ಕೋಬೇಡ್ರಿ ಅಂತಂದು ಅದನ್ನ ಹೇಳೋದು. ಯಾಕಂದರೆ ಇದನ್ನು ಈ ಅಪಾರ್ಚುನಿಟಿ ನೋಡಿರಿ, ಯು ಮೇ ಗೆಟ್ ಕನ್ಫ್ಯೂಸ್ಡ್, ಮಲ್ಟಿಪಲ್ ಪ್ರಯಾರಿಟೀಸ್ ಆಗಲಿ, ಮಲ್ಟಿಪಲ್ ಪ್ರಯಾರಿಟೀಸ್ ಇರ್ಬೋದು, ಮಲ್ಟಿಪಲ್ ಅಪಾರ್ಚುನಿಟೀಸ್ ಬರ್ಬೋದು ಯಾವುದರ ವಿಷಯದೊಳಗೆ. ಸೊ ನಿಮಗೆ ಹ್ಯಾಂಡಲ್ ಮಾಡೋಕೆ ಕಠಿಣ ಆಗ್ಬೋದು. ಸೊ ಹೆಂಗಂತಂದ್ರೆ ಸ್ವಲ್ಪ ಪೇಷಂಟ್ಲಿ ವಿಚಾರ ಮಾಡಿರಿ ಅಷ್ಟೇ. ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.